शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಸನಾತನವಾದ, ಪುರಾತನವಾದ, ಹಾಗೆಯೇ ನಿತ್ಯ ನೂತನವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಅದ್ಭುತವಾದ ಭಕ್ತಿಯ ಪ್ರವಾಹವಾಗಿರುವಂತಹ ಕೃತಿ 100 ಶ್ಲೋಕಗಳಿರುವಂತಹ ಶಿವಾನಂದ ಲಹರಿ. 16ನೆಯ ಶ್ಲೋಕದವರೆಗೆ ನಾವು ನೋಡಿದೆವು. ಸಾಧಾರಣ 12, 13, 14 ಈ ಎಲ್ಲ ಶ್ಲೋಕಗಳು ಕೂಡ ಈ ಶ್ಲೋಕಗಳಲ್ಲಿ ಆದಿಶಂಕರಾಚಾರ್ಯರು ಮನಸ್ಸಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ನಮ್ಮಂತಹ ಅಜ್ಞಾನಿಗಳಿಗೆ ಏನು ಬೋಧಿಸ್ತಾ ಇದ್ದಾರೆ ಭಗವತ್ಪಾದ ಅಂದರೆ, ದೇಹಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟು ಮೂರ್ಖನಾಗಿ ಬದುಕಬೇಡ, ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಡು. ದೇಹದ ನಾನಾ ಅಂಗಗಳಿಂದ ಬೇರೆ ಬೇರೆ ಥರದ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಮನಸ್ಸನ್ನು ಎಲ್ಲಿ ಇಡಬೇಕಾಗಿದೆ? ಆ ಪರಮಶಿವನ ಚರಣಗಳಲ್ಲಿ ಇಡಬೇಕು ಅಂತ ನಮಗೆ ಬೋಧಿಸ್ತಾ ಇದ್ದಾರೆ. ಒಂದು ಕಥೆ. ಒಂದು ಊರಿನಲ್ಲಿ ಒಬ್ಬ ಸಂತ ಅಂತ ಕರೆಸಿಕೊಂಡ ಒಬ್ಬ ಇದ್ದ. ಅದೇ ಬೀದಿಯಲ್ಲಿ ಒಬ್ಳು ವೇಶ್ಯೆಯು ಜೀವನ ಮಾಡ್ತಾ ಇದ್ಲು. ಅವಳ ವೃತ್ತಿ ವೇಶ್ಯಾವಾಟಿಕೆ ಆಗಿತ್ತು. ಈ ಸಂತ ಅಂತ ಕರೆಸಿಕೊಂಡವನಿಗೆ, ಸಾಧುಗೆ, ಅವಳನ್ನ ಕಂಡು ಬೇಜಾರಾಗ್ತಾ ಇತ್ತು. ಅಯ್ಯೋ, ಈ ಥರ ಕೆಲಸ ಮಾಡ್ತಿದ್ದಾಳಲ್ಲ ಇವಳು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಮನಸ್ಸೆಲ್ಲ, ಈ ಸಾಧುವಿನ ಮನಸ್ಸೆಲ್ಲ ಆಗಾಗ ಅವಳ ಮನೆಯಲ್ಲಿ ಯಾರೆಲ್ಲ ಜನ ಬರ್ತಿದ್ದಾರೆ, ಅವಳ ಗಿರಾಕಿಗಳು ಯಾರು, ಎಷ್ಟು ದೊಡ್ಡ ಕಾರು ಬರ್ತಾ ಇದೆ, ಯಾವುದೆಲ್ಲ ಕಾರು, ಯಾವುದೆಲ್ಲ ಮನುಷ್ಯರು ಬರ್ತಿದ್ದಾರೆ ಅಂತ ಹೇಳೋದ್ರ ಮೇಲೆ ಗಮನ ಇಡ್ತಾ ಇದ್ದ. ಹಾಗೆ ಅವನಿಗೆ ಹಲವಾರು ಶಿಷ್ಯರು ಇದ್ದರು, ಸತ್ಸಂಗವನ್ನೂ ನಡೆಸ್ತಾ ಇದ್ದ. ವೇಶ್ಯೆಗೂ ಈ ಸಾಧುವಿನ ಮೇಲೊಂದು ಕಣ್ಣಿತ್ತು. ನಾನು ಇಂಥ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಬೇರೆ ಜೀವನೋಪಾಯಕ್ಕೆ ಯಾವ ದಾರಿ ನನಗಿಲ್ಲ, ಇದು ಒಂದೇ ಇರೋದು, ನನಗೇನು ಬೇರೆ ಗೊತ್ತಿಲ್ಲ, ಬದುಕಲಿಕ್ಕೆ ಬೇಕಾಗಿ ಈ ವೃತ್ತಿಯನ್ನು ಮಾಡಿಕೊಂಡಿದ್ದೇನೆ. ಆದರೆ ಈ ಸಂತ ಎಷ್ಟು ಒಳ್ಳೆಯವನು, ಯಾವತ್ತೂ ದೇವರ ಬಗ್ಗೆಯೇ ಮಾತನಾಡ್ತಾ ಇರ್ತಾನೆ, ಸತ್ಸಂಗವನ್ನು ನಡೆಸಿ ಹಲವಾರು ಜನರಿಗೆ ಎಷ್ಟೊಂದು ಉಪಕಾರವನ್ನು ಮಾಡ್ತಾ ಇದ್ದಾನೆ ಅಂತ ವೇಶ್ಯೆಯ ಮನದಲ್ಲಿ ನಡೀತಾ ಇತ್ತು. ಒಂದು ದಿನ ಹಠಾತ್ತಾಗಿ ಸಂತ ತೀರ್ಕೊಂಡ. ಅದೇ ದಿನ ಸ್ವಲ್ಪ ಕ್ಷಣದ ನಂತರ ಈ ವೇಶ್ಯೆಯು ತೀರ್ಕೊಂಡ್ಳು. ಈ ವೇಶ್ಯೆಗೆ ತನ್ನಂಥವ್ರು ಅಂತ ಹೇಳ್ಕೊಂಡವ್ರು ಯಾರೂ ಇರಲಿಲ್ಲ. ಹಾಗಾಗಿ ದೇಹ ನಾಯಿ ಪಾಲಾಗಿ ಹೋಯಿತು. ಯಾವುದೋ ಒಂದು ತಿಪ್ಪೆಗೆ ಎಸೆದ್ರು ಅವಳ ದೇಹವನ್ನು. ನಾಯಿಯೋ ಹದ್ದೋ ಯಾವುದೋ ಪ್ರಾಣಿ ಪಕ್ಷಿಗಳು ಬಂದು ದೇಹವನ್ನು ತಿಂತಾಯಿತು.
ಅದೇ ಈ ಸಂತ ಸಾಧು ಅಂತ ಕರೆಸಿಕೊಂಡವ, ಹಲವಾರು ಶಿಷ್ಯರು ಎಲ್ಲರೂ ಅಳ್ತಾ ಇದ್ರು. ಎಂತಹ ಒಳ್ಳೆಯ ಸತ್ಸಂಗವನ್ನು ನಡೆಸ್ತಾ ಇದ್ದ ನಿಮಗೆಲ್ಲ, ಆದರೆ ಹೋಗೇ ಬಿಟ್ಟ ಅಂತ ಹೇಳಿ ಮೆರವಣಿಗೆ ಎಲ್ಲ ಮಾಡಿ ಆ ಶವಕ್ಕೆ ಸಾವಿರಾರು ಹೂಗಳ ಮಾಲೆಗಳು ಬಿದ್ದವು. ಹೀಗೆ ಮೆರವಣಿಗೆಯ ಮೂಲಕ ಅವನ ಶವದ ಕೊನೆಯ ಪ್ರಯಾಣ ನಡೆಯಿತು. ಈಗ ಈ ಸಾಧುವಿನ ಆತ್ಮ, ಅಂದರೆ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೇವೆ, ಬರೀ ಆತ್ಮ ಅಂತಲ್ಲ, ಸೂಕ್ಷ್ಮ ಶರೀರ, ಇದನ್ನು ಯಮ ಭಟರು ಬಂದು ನರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಎಲ್ಲಿಗೆ? ನರಕಕ್ಕೆ. ಹೋಗ್ತಾ ದಾರಿಯಲ್ಲಿ ಸ್ವರ್ಗವನ್ನು ಕಾಣುವಂತಹ ಒಂದು ಅವಕಾಶ ಸಿಕ್ಕಿತು ಈ ಸಾಧುಗೆ. ಅಲ್ಲಿ ನೋಡ್ತಿದ್ದಾನೆ, ಹೋಗ್ತಾ ಅವನಿಗೆ ಕಾಣಿಸ್ತಾ ಇದೆ ಈ ವೇಶ್ಯೆ ಅಲ್ಲಿದ್ದಾಳೆ, ಸ್ವರ್ಗದಲ್ಲಿದ್ದಾಳೆ. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ಅಂತ ಯಮಭಟ್ರ ಹತ್ರ ಕೇಳಿದ್ರೆ ಯಮಭಟರು ಹೇಳಿದ್ರು ನರಕಕ್ಕೆ ಅಂದರು. ಆಗ ಈ ಸಾಧು ಹೇಳದಂತೆ, ನಿಲ್ಲಿ ನಿಲ್ಲಿ, ಎಲ್ಲೋ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದು ನಾವು ಒಂದೇ ದಿನ ಸತ್ತು ಹೋದೆವಲ್ವಾ, ಹಾಗೆ ನಿಮ್ಗೆಲ್ಲೋ ತಪ್ಪಿ ಹೋಗಿರ್ಬೇಕು. ಅವಳು ನರಕಕ್ಕೆ ಹೋಗಬೇಕು, ನಾನು ಸ್ವರ್ಗಕ್ಕೆ ಹೋಗಬೇಕಾಗಿತ್ತಲ್ವಾ ಅಂತ ಕೇಳದಂತೆ ಯಮಭಟರ ಹತ್ರ. ಈ ಯಮಭಟರು ಹೇಳಿದರು, ಅದೆಲ್ಲ ನಮಗೆ ಗೊತ್ತಿಲ್ಲ, ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ನಮಗೆ ಆದೇಶ ಆಗಿದೆ, ನಾವು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋದು, ಅದೇನಿದ್ರೂ ಯಮನ ಹತ್ರ ಕೇಳು ಅಂತ. ಸರಿ, ನರಕಕ್ಕೆ ಕರ್ಕೊಂಡು ಹೋದರು. ಆಮೇಲೆ ಅವನ ಬೇಡಿಕೆಯ ಪ್ರಕಾರ ಅವನನ್ನು ಯಮನ ಹತ್ರ ಕರೆದುಕೊಂಡು ಹೋದರು. ಯಮನ ಹತ್ರ ಹೋದ ತಕ್ಷಣ ಈ ಸಾಧು ಪ್ರಶ್ನೆ ಮಾಡಿದ, ನಿಮಗೆಲ್ಲೋ ಸ್ವಲ್ಪ ತಪ್ಪಿದೆ, ನೋಡ್ಕೊಳ್ಳಿ, ಮತ್ತೆ ಲೆಕ್ಕ ನೋಡಿಕೊಳ್ಳಿ ಪುಸ್ತಕದಲ್ಲಿ. ನಾನು ಸತ್ಸಂಗವನ್ನು ಮಾಡಿದ್ದೇನೆ, ನನ್ನನ್ನು ಯಾಕೆ ನರಕಕ್ಕೆ ಕರ್ಕೊಂಡು ಬರ್ತಾ ಇದ್ದೀರಿ? ಅದೇ ವೇಶ್ಯೆ ಎಂತಹ ನೀಚ ವೃತ್ತಿಯನ್ನ ತನ್ನ ಜೀವನ ಅಂತ ಮಾಡಿಕೊಂಡಿದ್ಲು, ಅವಳನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದೀರಿ, ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ, ನೋಡಿಕೊಳ್ಳಿ ಒಂದ್ಸಲ ಅಂತ ಹೇಳ್ತಂತೆ. ಅಷ್ಟೊತ್ತಿಗೆ ಯಮಧರ್ಮರಾಜ ನಕ್ಕು, ಸಾಧ್ಯವೇ ಇಲ್ಲ, ಆ ಥರದ ತಪ್ಪು ಖಂಡಿತವಾಗಿಯೂ ಆಗೋದೇ ಇಲ್ಲ. ಅದ್ಯಾಕೆ ಹೀಗೆ ಆಯ್ತು ಹಾಗಾದ್ರೆ ಅಂತ ಸಾಧು ಪ್ರಶ್ನೆ ಕೇಳಿದಾಗ ಯಮ ಉತ್ತರ ಕೊಡ್ತಿದ್ದಾನೆ, ನೀನು ಸತ್ಸಂಗವನ್ನು ಮಾಡಿದೆ, ಒಳ್ಳೆಯದೇ, ಆದರೆ ನಿನ್ನ ಮನಸ್ಸು ಎಲ್ಲಿತ್ತು? ನಾನು ಸತ್ಸಂಗವನ್ನು ಮಾಡ್ತೇನೆ ಅಂತ ಹೇಳುವ ಅಹಂಕಾರದಿಂದ ತುಂಬಿತ್ತು. ಅದು ಅಲ್ಲದೆ ಮನಸ್ಸೆಲ್ಲವೂ ಈ ವೇಶ್ಯೆಯ ಮೇಲೆ ತುಂಬಿ ಹೋಗಿತ್ತು. ಅಲ್ಲಿಗೆ ಯಾರು ಬರ್ತಿದ್ದಾರೆ? ಅವರ ಗಿರಾಕಿಗಳೆಲ್ಲ ಯಾರ್ಯಾರು? ಇದೇ ತಾನೇ ಮಾಡ್ತಾ ಇದ್ದಿದ್ದು. ಎಷ್ಟು ಅಂತ ಹೇಳಿದ್ರೆ, ಒಂದು ಗಿರಾಕಿ ಒಂದು ಕಾರು ಆ ಮನೆ ವೇಶ್ಯೆಯ ಮನೆ ಮುಂದೆ ಕಂಡ್ರೆ ಇವನು ತೆಗೆದುಕೊಂಡು ಹೋಗಿ ಒಂದು ಕಲ್ಲನ್ನು ಬಿಸಾಕುದಂತೆ ಮನೆಯ ಹಿಂದೆ, ಅವನ ಮನೆಯ ಹಿಂದೆ, ಲೆಕ್ಕಕ್ಕೆ ಎಷ್ಟು ಗಿರಾಕಿಗಳು ಬಂದ್ರು ಅಂತ ಲೆಕ್ಕಕ್ಕೆ. ಹಾಗೆ ಕೊನೆಗೆ ಅದೊಂದು ದೊಡ್ಡ ಪರ್ವತವೇ ಆಗಿತ್ತು. ಅಂದರೆ ಅವಳಿಗೆ ಅಷ್ಟು ಗಿರಾಕಿಗಳು ಬರ್ತಾ ಇದ್ರು ಅಂತ ಇವನು ಲೆಕ್ಕ ಮಾಡ್ತಾ ಇದ್ದಿತ್ತು. ಯಮ ಕೇಳದಂತೆ, ನಿನ್ನ ಮನಸ್ಸೆಲ್ಲ ಅವಳ ಮೇಲೆ ತಾನೇ ಇದ್ದಿದ್ದು? ಭಗವಂತನ ಪಾದದ ಮೇಲೆ ನಿನ್ನ ಮನಸ್ಸನ್ನು ಇಟ್ಟಿದ್ಯಾ ಯಾವತ್ತಾದರೂ? ಆಲೋಚನೆ ಮಾಡು ಅಂತ ಕೇಳಿದಾಗ ಇವನಿಗೆ, ಓ ಹೌದು, ಬಾಯಿಯಲ್ಲಿ ಮಾತ್ರ ಭಗವಂತನ ನಾಮಸ್ಮರಣೆಯನ್ನು ಹೇಳಿದ್ದೇನೆ, ಸತ್ಸಂಗವನ್ನೂ ಮಾಡಿದ್ದೇನೆ, ಆದರೆ ಮನಸ್ಸು ಮಾತ್ರ ಅಲ್ಲಿರಲಿಲ್ಲ. ಬೇರೆ ಬೇರೆ ಅಂಗಗಳು ಪೂಜೆ ಎಲ್ಲ ಮಾಡಿದವೆ, ಮನಸ್ಸು ಮಾತ್ರ ವೇಶ್ಯೆಯ ಮನೆಯಲ್ಲೇ ಬಿಟ್ಟು ಬಂದಿದ್ದಾನೆ ಅವನು. ಹಾಗೆ ನಿನ್ನ ದೇಹಕ್ಕೆ, ದೇಹದಿಂದ ನೀನು ಮಾಡಿದ್ಯಾ ಈ ಕೆಲಸ ಎಲ್ಲ, ಉತ್ತಮ ಕೆಲಸ ಮಾಡಿದ್ಯಾ. ಹಾಗೆ ದೇಹಕ್ಕೆ ಹಲವಾರು ಸುಗಂಧ ರಾಜ ಮಲ್ಲಿಗೆ ಜಾಜಿ ಪುಷ್ಪಗಳಿಂದ ಮಾಡಿರುವಂತಹ ಮಾಲೆಗಳ ರಾಶಿಯೇ ಬಿದ್ದಿದೆ ನಿನ್ನ ದೇಹಕ್ಕೆ. ಆದರೆ ಸೂಕ್ಷ್ಮ ಶರೀರ ಸ್ವರ್ಗಕ್ಕೆ ಹೋಗೋ ಹಾಗಿಲ್ಲ. ಅದೇ ವೇಶ್ಯೆ ದೇಹದಿಂದ ಕೆಟ್ಟ ಕೆಲಸವನ್ನು ಮಾಡಿದ್ದಾಳೆ,
ಅನಿವಾರ್ಯ ಆಗಿತ್ತು ಅವಳಿಗೆ. ಅದು ಅವಳ ಜೀವನೋಪಾಯ ಮಾಡಿಕೊಂಡಿದ್ಲು ಅವಳು, ಬೇರೆ ಗತಿ ಇಲ್ಲದೆ. ಆದರೆ ಮನಸ್ಸು ಯಾವತ್ತೂ ಕೂಡ ಸತ್ಸಂಗದಲ್ಲಿತ್ತು. ದೇವರ ಮೇಲೆ ಭಾರ ಹಾಕಿ ಸ್ಮರಣೆ ಮಾಡ್ತಾ ಇದ್ಲು. ಹಾಗಾಗಿ ದೇಹಕ್ಕೆ ಯಾವ ಥರದ ಗತಿ ಸಿಕ್ಕಿತು? ದೇಹದ ಮೂಲಕ ಕೆಟ್ಟ ಕೆಲಸ ಮಾಡಿದ್ಲು. ಹಾಗಾಗಿ ದೇಹವನ್ನು ಪ್ರಾಣಿ ಪಕ್ಷಿಗಳು ತಿಂದುಬಿಟ್ಟವು, ತಿಪ್ಪೆಗೆ ಎಸೆದ್ರು ಅವಳ ದೇಹವನ್ನು. ಮನಸ್ಸು ಪರಮಾತ್ಮನಲ್ಲಿ ನೆಟ್ಟಿದ್ಲು. ಹಾಗಾಗಿ ಅವಳ ಸೂಕ್ಷ್ಮ ಶರೀರ ಸ್ವರ್ಗಕ್ಕೆ ಹೋಗಿದೆ. ಇದು ಕಥೆ ಇರ್ಬೋದು, ಆದರೆ ನಮಗೆಲ್ಲ ಉತ್ತಮವಾದ ಒಂದು ವಿಚಾರವನ್ನು ತಿಳಿಸಿಕೊಡ್ತಾ ಇದೆ. ನಾವು ಅಂದ್ಕೊಳ್ತೀವಿ, ನಾನು ದೇವಸ್ಥಾನಕ್ಕೆ ಹೋಗ್ತೇನೆ, ಪ್ರದಕ್ಷಿಣೆ ಮಾಡ್ತೇನೆ, ಭಗವದ್ಗೀತೆ ಓದ್ತೇನೆ, ಖಂಡಿತವಾಗಿಯೂ ಒಳ್ಳೆಯದೇ. ಆದರೆ ಅದ್ಭುತವಾದ ಫಲ ನಮಗೆ ಸಿಗಬೇಕು ಅಂತ ಆದರೆ ಇದು ಯಾವುದು ಮಾಡದೇ ಇದ್ರೂ ಪರವಾಗಿಲ್ಲ, ಮನಸ್ಸನ್ನು ಮಾತ್ರ ಆ ಪರಮಶಿವನ ಪಾದ ಕಮಲಗಳಲ್ಲಿ ಇಡಿ ಅಂತ ಹೇಳಿ ನಮಗೆ ಆದಿಶಂಕರಾಚಾರ್ಯರು ಸಾಧಾರಣ ಎಲ್ಲ ಶ್ಲೋಕಗಳಲ್ಲಿಯೂ ಇದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವುದಾದ್ರೂ ಒಂದು ಶ್ಲೋಕವನ್ನಾದರೂ ಸ್ವಲ್ಪ ನಾವು ಗಂಭೀರವಾಗಿ ಪರಿಗಣಿಸಿಕೊಂಡು, ಓಹೋ, ಮನಸ್ಸನ್ನು ನಾನು ಭಗವಂತನ ಪಾದ ಕಮಲಗಳಲ್ಲಿ ಇಡಬೇಕಾಗಿದೆ ಅಂಥೇಳೋದನ್ನು ಅರಿತುಕೊಂಡು ಪ್ರಯತ್ನವನ್ನು ಮಾಡೋಣ. ತಪ್ಪಾಗಬಹುದು, ಪ್ರತಿ ಸಲವೂ ನಾವು ಪಾಸ್ ಆಗ್ತೇವೆ ಅಂತ ಏನು ಗ್ಯಾರಂಟಿ ಏನಿಲ್ಲ. ಫೇಲ್ ಆಗ್ಬೋದು, ಪರವಾಗಿಲ್ಲ, ಫೇಲ್ ಆದರೂ ಪರವಾಗಿಲ್ಲ, ಪ್ರಯತ್ನವನ್ನು ಅಂತೂ ಮಾಡ್ತಾ ಮುಂದಕ್ಕೆ ಹೋಗೋಣ. 17ನೆಯ ಶ್ಲೋಕ ಈಗ. ಫಲದ್ವಾ ಪುಣ್ಯಾನಾಂ ಮಯಿ ಕರುಣಯಾವ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್ ಭವದಮಲಪಾದಾಬ್ಜಯುಗಲಂ ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮಃ ಸಂಭ್ರಮಜುಷಾಂ ನಿಲಿಂಪಾನಾಂ ಶ್ರೇಣಿಃ ನಿಜ ಕನಕ ಮಾಣಿಕ್ಯ ಮಕುಟೈಃ. ಇದನ್ನೇ ಮತ್ತೆ ರಾಗದಲ್ಲಿ ಹೇಳ್ತಾ ಇರೋದು. ಫಲಾದ್ವಾ ಪುಣ್ಯಾನಾಂ ಮಯಿ ಕರುಣಯಾ ವಾ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್ ಭವದಮಲಪಾದಾಬ್ಜಯುಗಲಂ ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮಃ ಸಂಭ್ರಮಜುಷಾಂ ನಿಲಿಂಪಾನಾಂ ಶ್ರೇಣಿಃ ನಿಜ ಕನಕ ಮಾಣಿಕ್ಯ ಮಕುಟೈಃ. ಈಗ ನನಗೆ ಭಕ್ತಿಯನ್ನೇ ಕೊಡು ಅಂತ ಹಲವಾರು ಶ್ಲೋಕಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂದರೆ, ಫಲಾದ್ವಾ ಪುಣ್ಯಾನಾಂ ಮಯಿ ಕರುಣಯಾವ ತ್ವಯಿ ವಿಭೋ. ನಾನು ಮಾಡಿರುವಂತಹ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದ ಫಲವೋ ಅಥವಾ ನಿನ್ನ ಕರುಣೆಯೋ ಅಥವಾ ಎರಡು ಮಿಕ್ಸ್ ಆಗಿ ಇದರಿಂದಾಗಿ ನೀನು ಪ್ರಸನ್ನೇಪಿ ಸ್ವಾಮಿ, ಓಹೋ ನೀನು ನನ್ನ ಮೇಲೆ ತುಂಬ ಪ್ರಸನ್ನನಾಗಿದ್ಯಾ. ಭವದಮಲ ಪಾದಾಬ್ಜ ಯುಗಲಂ, ನಿನ್ನ ಚರಣ ಯುಗಲವನ್ನು ನೋಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಿ. ಅಂದರೆ ನನಗೆ ಆ ಅವಕಾಶ ಸಿಗ್ತಾ ಇದೆ. ಆದರೆ ಕಥಂ ಪಶ್ಯೇಯಮ್ಮ ಸ್ಥಗಯತಿ ನಮಃ ಸಂಭ್ರಮ ಜುಷಾಂ, ನಾನು ಹೇಗೆ ನೋಡಲಿ ಶಿವ? ಯಾಕೆ ಅಂತ ಹೇಳಿದರೆ ಎಲ್ಲ ಅಡ್ಡ ಬರ್ತಿದ್ದಾರೆ. ಯಾರು? ನಿಲಿಂಪಾನಾಂ ಶ್ರೇಣಿಹಿ ನಿಜ ಕನಕ ಮಾಣಿಕ್ಯ ಮಕುಟೈಹಿ. ನಿಲಿಂಪಾನಾಂ, ನಿಲಿಂಪ ಅಂತ ಹೇಳಿದರೆ ದೇವತೆಗಳು, ಅವರ ಶ್ರೇಣಿ ಅಂತ ಹೇಳಿದ್ರೆ ದೊಡ್ಡ ಹನುಮಂತನ ಬಾಲದಾಗ ಒಂದು ದೊಡ್ಡ ಕ್ಯೂ ಇದೆ ಅಲ್ಲಿ. ಏನು ಮಾಡ್ತಿದ್ದಾರೆ ಅವರೆಲ್ಲ? ಎಲ್ಲರೂ ಕೂಡ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ, ದೇವತೆಗಳು ತಾನೇ. ಆ ಕಿರೀಟವನ್ನು ಧರಿಸಿಕೊಂಡು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇರಬೇಕಿದ್ರೆ ಎಲ್ಲ ನನಗೆ ಅಡ್ಡ ಆಗ್ತಾ ಇದ್ದಾರೆ ಶಿವ. ನಾನು ಮಾಡಿರುವಂತಹ ಪುಣ್ಯದ ಫಲವೋ ಅಥವಾ ನಿನ್ನ ಕರುಣೆಯ ಫಲವೋ ಗೊತ್ತಿಲ್ಲ, ನೋಡುವಂತಹ ಒಂದು ಅವಕಾಶ ಬಂತು ಅಂತ ಆದರೆ ಈ ದೇವತೆಗಳ ಸಾಲೋ ಸಾಲು, ಅವರ ಕಿರೀಟಗಳು ಅದರಲ್ಲೆಲ್ಲ ರತ್ನ ವೈಡೂರ್ಯ ಹವಳಗಳೆಲ್ಲ ಇದ್ದು ಎಲ್ಲ ಶೈನ್ ಆಗ್ತಾ ಇದೆ. ನಿನ್ನ ಕಾಲು ನನಗೆ ಕಾಣ್ತಾ ಇಲ್ಲ, ಪಾದ ನನಗೆ ಕಾಣ್ತಾ ಇಲ್ಲ.
ಇದಕ್ಕಾಗಿ ತಾನೇ ನಾನು ಇಷ್ಟು ಸಮಯ ಕಾಯ್ತಾ ಇದ್ದಿದ್ದು. ನೀನು ಕೊಟ್ಟರು ನನಗೆ ಸಿಗ್ತಾ ಇಲ್ಲ. ಹೇಳ್ತಾರೆ ನೋಡಿ, ದೇವರು ಕೊಟ್ಟರು ಪೂಜಾರಿ ಬಿಡ ಅಂತೇಳಿ. ಹಾಗೆ ನೀನು ಕೊಟ್ಟಿದ್ಯಾ, ಆದರೆ ನನಗೆ ಕಾಣ್ತಾ ಇಲ್ಲ. ಷೋಡಶೋಪಚಾರದಲ್ಲಿ ಕೊನೆಯದು ನಮಸ್ಕಾರ. ನಮಸ್ಕಾರಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ನಮ್ಮ ಸನಾತನ ಧರ್ಮ. ಯಾರಿಗಾದರೂ ನಮಸ್ಕಾರ ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಯಾವ ಥರದ ಭಾವನೆ ಬೆಳೆಸಿಕೊಳ್ಬೇಕು. ಈ ವ್ಯಕ್ತಿಗೆ ನಾನು ನಮಸ್ಕಾರ ಮಾಡೋದಲ್ಲ, ಈ ವ್ಯಕ್ತಿಯಲ್ಲಿ ಇರುವಂತಹ ಪರಮಶಿವನಿಗೆ, ಅಥವಾ ನನ್ನ ನಮಸ್ಕಾರವೆಲ್ಲವೂ ಆ ಪರಮಶಿವನಿಗೇ ಹೋಗುವಂಥದ್ದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ. ಆ ಕೇಶವನಿಗೆ ಹೋಗುವಂಥದ್ದು. ಹೇಗೆ ಆಕಾಶದಿಂದ ಬಿದ್ದಂತಹ ಪ್ರತಿಯೊಂದು ಹನಿಯೂ ಕೂಡ ಕೊನೆಯದಾಗಿ ಸೇರುವಂಥದ್ದು ಆ ಸಾಗರವನ್ನೇ. ಹಾಗೆಯೇ ಯಾರಿಗೇ ಇರಲಿ ನಮಸ್ಕಾರ ಮಾಡಿದ್ರೂ ಕೂಡ ಅದು ಸೇರುವಂಥದ್ದು ಆ ಪರಮಶಿವನಿಗೆ. ಇಲ್ಲಿ ಕೇಶವ ಅಂತ ಇದೆ, ಪರಮಶಿವನಿಗೆ ಸೇರುವಂಥದ್ದು. ಈ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು. ಹಲವಾರು ಬಾರಿ ನಾವು ಹಿರಿಯೋರಿಗೆ ಅಥವಾ ಚಿಕ್ಕೋರು ಇರ್ಬೋದು, ಅವರಲ್ಲಿ ಜ್ಞಾನ ಜಾಸ್ತಿ ಇದೆ ಅಂತಾದರೆ ಅವರಿಗೂ ನಮಸ್ಕಾರ ಮಾಡ್ತೇವೆ, ಗುರು ಹಿರಿಯರು ಅಂತ ಹೇಳ್ತೇವೆ. ಹಾಗೆಯೇ ಜ್ಞಾನಿಗಳು ಇರ್ಬೋದು, ಸಂತರು ಇರ್ಬೋದು, ದೇವಸ್ಥಾನದಲ್ಲಿರ್ಬೋದು. ನಮಸ್ಕಾರವನ್ನು ಮಾಡಿದಾಗ ಈ ಭಾವನೆಯನ್ನು ಬೆಳೆಸಿಕೊಂಡು ಆ ಭಾವನೆಯಿಂದ ನಮಸ್ಕಾರ ಮಾಡಿದಾಗ ನಾವು ಮಾಡುವಂತಹ ನಮಸ್ಕಾರವೆಲ್ಲವೂ ಕೂಡ ಆ ಪರಮಶಿವನಿಗೆ ಸಲ್ಲುವಂಥದ್ದು. ನಮಗೆ ಇದೇ ತಾನೇ ಬೇಕಾಗಿರೋದು. ಹಾಗಾಗಿ ಯಾರಿಗೆ ನಮಸ್ಕಾರ ಮಾಡಿದಾಗಲೂ ಕೂಡ ಪರಮಶಿವನೋ ಅಥವಾ ನಮ್ಮ ಇಷ್ಟ ದೇವತೆ ಇರ್ಬೋದು, ಒಂದ್ಸಲ ಜ್ಞಾಪಕಕ್ಕೆ ತಂದುಕೊಂಡು ಈ ವ್ಯಕ್ತಿಯ ಮೂಲಕ ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ಶ್ಲೋಕ 18ನೇದು. ತ್ವಮೇಕೋ ಲೋಕಾನಾಂ ಪರಮ ಫಲದೋ ದಿವ್ಯ ಪದವೀಂ ವಹಂತಸ್ತ್ವನ್ಮೂಲಾಂ ಪುನರಪಿ ಭಜಂತೆ ಹರಿಮುಖಾಃ ಕಿಯದ್ವಾ ದಾಕ್ಷಿಣ್ಯಂ ತವ ಶಿವಮದಾಶಾ ಚ ಕಿಯತಿ ಕದಾ ವಾ ಮದ್ರಕ್ಷಾಂ ವಹಸಿ ಕರುಣಾ ಪೂರಿತದೃಶಾ. ತ್ವಮೇಕೋ ಲೋಕಾನಾಂ ಪರಮಫಲದೋ ದಿವ್ಯ ಪದವೀಂ ವಹಂತಸ್ತ್ವನ್ಮೂಲಾಂ ಪುನರಪಿ ಭಜಂತೆ ಹರಿಮುಖಾ ಕಿಯದ್ವಾ ದಾಕ್ಷಿಣ್ಯಂ ತವ ಶಿವಮದಾಶಾ ಚ ಕಿಯತಿ ಕದಾ ವಾ ಮದ್ರಕ್ಷಾಂ ವಹಸಿ ಕರುಣಾಪೂರಿತದೃಶಾ. ತ್ವಮೇಕೋ ಲೋಕಾನಾಂ ಪರಮ ಫಲದೋ ದಿವ್ಯ ಪದವೀಂ. ಇಡೀ ಪ್ರಪಂಚದಲ್ಲಿ ನೀನೊಬ್ಬನೇ ಶಿವ. ಏನನ್ನು ಮಾಡುವಂಥವನು ಶಿವ ಒಬ್ಬನೇ? ಪರಮ ಫಲ ದಿವ್ಯ ಪದವಿ. ಎಲ್ಲರಿಗೂ ಕೂಡ ಶ್ರೇಷ್ಠವಾದ ಫಲವನ್ನು ಕೊಡುವಂಥವನು ನೀನೊಬ್ಬನೇ. ದಿವ್ಯವಾದ ಪದವಿಯನ್ನು ಕೊಡುವಂಥವನು ನೀನೊಬ್ಬನೇ. ವಹಂತ ಸ್ತ್ವನ್ಮೂಲಾಂ ಪುನರಪಿ ಭಜಂತೆ ಹರಿಮುಖಾಃ. ಹರಿ, ವಿಷ್ಣು ಇತ್ಯಾದಿ ದೇವತೆಗಳು, ದೇವರುಗಳು ಎಲ್ಲರೂ ಕೂಡ ನಿನ್ನ ದಯೆಯಿಂದ ಆ ಪದವಿಯನ್ನು ಪಡೆದುಕೊಂಡಿದ್ದಾರೆ. ರಾಮಾಯಣವನ್ನು ವೇದವ್ಯಾಸರು ಕೂಡ ಬರೆದಿದ್ದಾರೆ. ವ್ಯಾಸ ರಾಮಾಯಣ ಅಂತ ಇದೆ. ನಾವೆಲ್ಲ ಯಾವತ್ತು ಸಾಮಾನ್ಯವಾಗಿ ಓದುವಂಥದ್ದು ವಾಲ್ಮೀಕಿ ರಾಮಾಯಣ. ವ್ಯಾಸರು ಕೂಡ ರಾಮಾಯಣವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ದೃಶ್ಯ, ಲಂಕೆಗೆ ಹೋಗುವ ಮೊದಲು, ಸೇತುವೆಯನ್ನು ಕಟ್ಟುವ ಮೊದಲು ರಾಮ ಶಿವನಿಗೆ ಒಂದು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಶಿವಲಿಂಗವನ್ನು ಮರಳಿನಲ್ಲಿ ಮಾಡಾಯಿತು. ಪೂಜೆ ಮಾಡಲಿಕ್ಕೆ ಪುರೋಹಿತರು ಬೇಕು ತಾನೆ. ಪುರೋಹಿತರು ಯಾರಾಗಿರಬೇಕು? ಶಿವನ ಪರಮ ಭಕ್ತರಾಗಿರಬೇಕು. ಆಲೋಚನೆ ಮಾಡಿದ ರಾಮ ಹನುಮಂತನನ್ನು ಕರೆದ. ಹನುಮಾನ್, ಲಂಕೆಗೆ ಹೋಗಿ
ರಾವಣನ ಹತ್ರ ಹೇಳು, ಶ್ರೀರಾಮ ಶಿವನ ಪೂಜೆಯನ್ನ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾನೆ, ನೀನು ಪೂಜೆಯನ್ನ ಮಾಡಿಸೋಕ್ಕೆ ಪುರೋಹಿತನಾಗಿ ಬರಬೇಕು, ಇದು ರಾಮನ ಆಸೆ ಹೇಳು. ಹನುಮಂತನಿಗೆ ಆಶ್ಚರ್ಯ ಆಯಿತು. ಅಯ್ಯೋ, ಅಲ್ಲಿ ಹೋಗಿ ರಾವಣನ ಹತ್ರ ಹೇಳೋದೆ ಸರಿ, ರಾಮನ ಆದೇಶ. ಹಾರಿ ಹೋದ ಲಂಕೆಗೆ. ಹೋಗಿ ರಾವಣನ ಕಂಡು ಹೇಳ್ತಾನೆ, ರಾಮನ ಸಂದೇಶವನ್ನ ತಿಳಿಸ್ತಾನೆ. ರಾವಣನಿಗೆ ಪರಮ ಸಂತೋಷ. ಶ್ರೀರಾಮ ಪರಮಶಿವನ ಪೂಜೆ ಮಾಡೋದಕ್ಕೆ ನನ್ನನ್ನ ಪುರೋಹಿತನಾಗಿ ಕರೆಸಿದ್ನ, ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಪರಮಶಿವನ ಪರಮ ಭಕ್ತ ತಾನೆ. ಹಾಗೆಯೇ ಓಡ್ಕೊಂಡು ಬಂದ ಅಂತೆ ರಾವಣ. ಬಂದು ಪೂಜೆ ಮಾಡಬೇಕು ಅಂತಾದರೆ ಜೊತೆಯಲ್ಲಿ ಪತ್ನಿ ಬೇಕು. ಪತ್ನಿ ಸತ್ತು ಹೋಗಿದ್ರೆ ಮಾತ್ರ ಪತ್ನಿ ಇಲ್ಲದೆ ಮಾಡುವಂಥದ್ದು, ಇಲ್ಲದ್ರೆ ಗಂಡ ಮಾತ್ರ ಮಾಡುವಾಗಿಲ್ಲ, ಮಾಡಿದರೆ ಅದಕ್ಕೆ ಫಲ ಇಲ್ಲ ಅಂತೆ. ಪತ್ನಿಯಲ್ಲಿದ್ದಾಳೆ, ಲಂಕೆಯಲ್ಲಿದ್ದಾಳೆ ತಾನೆ. ಮತ್ತೆ ಅವಳನ್ನು ಕರೆಸಿಕೊಂಡ್ರಂತೆ ಅಲ್ಲಿಂದ. ಶ್ರೀರಾಮ ಮತ್ತು ಸೀತ ಜೊತೆಯಾಗಿ ಕೂತು ಆ ಪರಮಶಿವನಿಗೆ ಪೂಜೆಯನ್ನು ಮಾಡಿದ್ರು ಪುರೋಹಿತ ರಾವಣ. ಪೂಜೆಯೆಲ್ಲ ಮುಗ್ದ ಮೇಲೆ ಪುರೋಹಿತರಿಗೆ ದಕ್ಷಿಣೆ ಕೊಡಬೇಕು ತಾನೆ. ರಾಮ ಕೇಳ್ದಂತೆ, ದಕ್ಷಿಣೆ ಏನನ್ನ ಕೊಡ್ಲಿ ನಿಮಗೆ ರಾವಣ ಅಂತ. ಅಯ್ಯೋ ಶ್ರೀರಾಮ, ನಿನ್ನ ಕೈಯಲ್ಲಿ ದಕ್ಷಿಣೆ ತೆಗೆದುಕೊಳ್ಳೋದೆ ನಾನು, ಅದು ಪರಮಶಿವನ ಪೂಜೆಗೆ. ಓಹೋಹೋ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ. ಆಗ ಶ್ರೀರಾಮ ಹೇಳ್ತಾ, ಇಲ್ಲ, ಪುರೋಹಿತ ದಕ್ಷಿಣೆ ಕೊಡದೇ ಇದ್ರೆ ನನಗೆ ಅದರ ಫಲ ಇಲ್ವಲ್ಲ. ಸರಿ, ಹಾಗಾದ್ರೆ ರಾವಣ ಕೇಳ್ಕೊಂಡ ಅಂತೆ. ದಕ್ಷಿಣೆ ಏನು ಅಂತ ಹೇಳಿದ್ರೆ, ನನ್ನ ಸಾವು ನಿನ್ನ ಕೈಯಲ್ಲೇ ಬರಬೇಕು, ಬೇರೆ ಯಾರು ನನ್ನನ್ನು ಕೊಲ್ಲಬಾರ್ದು, ನೀನೇ ಕೊಂದು ನನಗೆ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಪುರೋಹಿತ ದಕ್ಷಿಣೆಯನ್ನು ಮುಂದಿಟ್ಟಿದ್ದಾನೆ ಪರಮಶಿವನ ಪರಮ ಭಕ್ತ ರಾವಣಾಸುರ. ಶ್ರೀರಾಮ ತಥಾಸ್ತು ಅಂದಂತೆ. ಮತ್ತೆ ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಬಿಡ್ತಾರೆ. ರಾವಣ ಮತ್ತೆ ಲಂಕೆಗೆ ಹೋಗ್ತಾನೆ. ಆಮೇಲೆ ಸೇತುವೆಯನ್ನು ಕಟ್ಟಿ ಮತ್ತೆ ನಮಗೆ ಯುದ್ಧದ ಕಥೆ ಎಲ್ಲ ಗೊತ್ತಿದೆ. ಇಲ್ಲೇನು ಅಂತ ಹೇಳಿದ್ರೆ, ಶ್ರೀರಾಮನೂ ಕೂಡ ಪರಮಶಿವನ ಪೂಜೆಯನ್ನು ಮಾಡಿಯೇ ಉತ್ತಮವಾದ ಕೆಲಸಕ್ಕೆ ಕಾಲಿಡ್ತಾ ಇದ್ದಿತ್ತು. ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ, ಎಲ್ಲರಿಗೂ ಕೂಡ ಆ ಥರದ ಪದವಿಯೆಲ್ಲ ಬಂದಿರೋದು ಹೇಗೆ? ನೀನು ಕೊಟ್ಟಿರೋದು ಶಿವ ಅವರಿಗೆಲ್ಲ, ಬ್ರಹ್ಮ ಇರಲಿ ಅಥವಾ ವಿಷ್ಣು ಇರಲಿ, ಎಲ್ಲರಿಗೂ ಕೂಡ. ಹಾಗಾದರೆ ಕಿಯದ್ವಾ ದಾಕ್ಷಿಣ್ಯಂ, ಇಲ್ಲಿ ದಾಕ್ಷಿಣ್ಯ ಅಂತೇಳಿದರೆ ನಿನ್ನ ಅನುಗ್ರಹ. ಅಬ್ಬಾ, ಎಷ್ಟಿದೆ ನಿನ್ನ ಅನುಗ್ರಹ. ತವ ಶಿವ ಮದಾಶಾಚ ಕಿಯತಿ, ಅದಕ್ಕೊಂದು ಇತಿ ಮಿತಿ ಅಂತ ಇದೆಯಾ? ಹಾಗಿದ್ದಾಗ ಕದಾವಾ ಮದ್ರಕ್ಷಾಂ ವಹಸಿ ಕರುಣಾಪೂರಿತ ದೃಶ, ನೀನು ಕರುಣೆಯಿಂದ ಬ್ರಹ್ಮ ವಿಷ್ಣು ಎಲ್ಲರಿಗೂ ಉತ್ತಮವಾದ ಪದವಿಯನ್ನೆಲ್ಲ ಕೊಟ್ಟಿದ್ದಿ. ಆ ಪದವಿಯನ್ನು ನಾನು ಕೇಳೋದಿಲ್ಲ. ನನಗೆ ಬ್ರಹ್ಮ ಪದವಿಯೂ ಬೇಡ, ವಿಷ್ಣು ಪದವಿಯೂ ಬೇಡ. ನಿನ್ನ ಒಂದು ಕರುಣಾಪೂರಿತ ಒಂದು ದೃಷ್ಟಿಯನ್ನು ನನ್ನ ಮೇಲೆ ಹಾಕಿ ನನ್ನ ರಕ್ಷಣೆಯನ್ನು ನೀನು ಯಾವಾಗ ಮಾಡೋದು? ನೋಡಿ, ಯಾವ ಯಾವ ಥರದಲ್ಲಿ ಪ್ರಶ್ನೆ ಮಾಡ್ತಾರೆ, ಜಗಳ ಮಾಡ್ತಾರೆ. ನಮಗೆ ಬಂಧುತ್ವ ಇದೆ, ಹಾಗಾದರೆ ನನ್ನ ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ ಅಲ್ವೇ ಅಂಥೇಳಿ ಡಿಮ್ಯಾಂಡ್ ಮಾಡ್ತಾರೆ. ಯಾವ ಯಾವ ರೀತಿಯಲ್ಲಿ ಪರಮಶಿವನ ಥರ ರಕ್ಷಣೆಯನ್ನು ಮಾಡು. ರಕ್ಷಣೆ ಅಂದರೆ ದೇಹದ ರಕ್ಷಣೆ ಹೇಳ್ತಾ ಇಲ್ಲ, ಮನಸ್ಸನ್ನು ರಕ್ಷಿಸಿ ನಿನ್ನ ಕಡೆಗೆ ಎಳೆದುಕೊಂಡು ಹೋಗು. ಇಲ್ಲ ಅಂದರೆ ಈ ಸಂಸಾರದಲ್ಲಿ ಅಲೆದಾಡ್ತಾ ಇರತ್ತೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೂ ಹೋಗಿ 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 ಎಷ್ಟೋ ಜನ್ಮಗಳನ್ನು ಎತ್ತಿ ಇನ್ನೂ ಸಂಸಾರದಲ್ಲಿಯೇ ಮುಳುಗಿದೆ. ಇದರ ರಕ್ಷಣೆ ಮಾಡು ಅಂತ ಆದಿಶಂಕರಾಚಾರ್ಯರು ಹಲವಾರು ರೀತಿಯಲ್ಲಿ ಪರಮಶಿವನನ್ನ ಬೇಡಿಕೊಳ್ತಿದ್ದಾರೆ. 19ನೇ ಶ್ಲೋಕ ನೋಡೋಣ. ದುರಾಶಾ ಭೂಯಿಷ್ಠೆ ದುರಧಿಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೇ ದುರಿತ ನಿಲಯೇ ದುಃಖ ಜನಕೆ ಮದಾಯಾಸಂ ಕಿಂ ನ ವ್ಯಪನಯಸಿ ಕಸ್ಯೋಪಕೃತಯೇ ವದೇಯಂ ಪ್ರೀತಿಶ್ಚೇ
तव शिव कृतार्थाः खलु वयम् दुराशा भूयिष्ठे दुरधिपगृहद्वारघटके दुरन्ते संसारे दुरितनिलये दुःखजनके मदायासं किं न व्यपनयसि कस्योपकृतये वदेयं प्रीतिश्चे तव शिवकृतार्थ खलु वयं ದುರಾಶಾ ಭೂಯಿಷ್ಠೆ. ನನ್ನ ಮನಸ್ಸು ದೇಹ ಎಲ್ಲವೂ ಕೂಡ ದುರಾಸೆಗಳಿಂದ ತುಂಬಿ ತುಳುಕಾಡ್ತಾ ಇದೆ. ಬರೇ ಆಸೆ ಅಲ್ಲ, ದುರಾಸೆಗಳು. ದುರಧಿಪಗೃಹ ದ್ವಾರ ಘಟಕೆ, ಕೆಟ್ಟ ಮನುಷ್ಯರ ದ್ವಾರದಲ್ಲಿ ಹೊಸ್ತಿಲಿನಲ್ಲಿ ನಿಲ್ತಾ ಇದೆ. ದುರಂತೆ ಸಂಸಾರೆ, ಈ ಸಂಸಾರ ಅಂತ ಹೇಳೋದು ದುರಂತ ಅಂತ ಗೊತ್ತಿದೆ. ದುರಿತ ನಿಲಯ, ಕಷ್ಟಗಳ ನಿವಾಸ, ದುರಿತಗಳ ನಿಲಯ ಇದು. ದುಃಖ ಜನಕ್ಕೆ ಗೊತ್ತಿದೆ. ಆದರೂ ಕೂಡ ಮದಾಯಾಸಂ ಕಿಂ ನ ವ್ಯಪನಯಸಿ ಕಸ್ಯೋಪಕೃತಯೇ. ಹೀಗೆ ಗೊತ್ತಿದ್ದೂ ಕೂಡ ನಿನಗೂ ಗೊತ್ತಿದೆ ಶಿವ, ನನಗೂ ಗೊತ್ತಿದೆ. ನನ್ನ ದುರಾಸೆಗಳು ಎಷ್ಟು ಅಂತ ನಿನಗೂ ಗೊತ್ತಿದೆ. ಹಾಗಿದ್ರೂ ಕೂಡ ಇದನ್ನು ಯಾಕೆ ನೀನು ದೂರ ಮಾಡೋದಿಲ್ಲ, ಹೋಗಲಾಡಿಸೋದಿಲ್ಲ? ಯಾಕೆ? ಕಸ್ಯ ಉಪಕೃತಯೇ, ಯಾರಿಗೋಸ್ಕರ? ಕಸ್ಯ ಅಂತೇಳಿದರೆ ಯಾರ ಅರ್ಥವಾಗಿ ಅಂತ ಬರುತ್ತೆ. ಹಾಗೆಯೇ ಕಾ ಅಂತೇಳಿದರೆ ಬ್ರಹ್ಮ. ಕೇಶವದಲ್ಲಿ ಕಾ ಅಂತೇಳೋದು ಬ್ರಹ್ಮ, ಶಾ ಅಂತೇಳೋದು ಶಿವ, ವಾ ಅಂತೇಳೋದು ವಿಷ್ಣು. ಹಾಗೆ ಕಾ ಅಂತೇಳಿದರೆ ಬ್ರಹ್ಮ. ಅಂದರೆ ಬ್ರಹ್ಮನಿಗೋಸ್ಕರ ನೀನು ನನ್ನ ಈ ದುರಿತಗಳನ್ನೆಲ್ಲ ಹೋಗಲಾಡಿಸದೆ ಕೂತಿದ್ಯಾ. ಯಾಕೆ ಹೇಳ್ತಿದ್ದಾರೆ ಅಂದರೆ, ತ್ರಿಮೂರ್ತಿಗಳಲ್ಲಿ ಒಬ್ಬ ಬ್ರಹ್ಮ, ಇನ್ನೊಬ್ಬ ಶಿವ, ಮತ್ತೆ ವಿಷ್ಣು ಗೊತ್ತಿದೆ ನಮಗೆ. ಆದರೆ ನೀವು 3 ಜನ ಭಾರಿ ಒಳ್ಳೆಯ ಗೆಳೆಯರಲ್ವಾ, ಒಟ್ಟೊಟ್ಟಿಗೆ ಇರುವವರು. ಹಾಗಿದ್ದಾಗ ಬ್ರಹ್ಮ ಈ ದುರಿತಗಳನ್ನೆಲ್ಲ ನನ್ನ ಹಣೆಯ ಬರಹವಾಗಿ ಇಟ್ಟಿದ್ದಾನೆ, ವಿಧಿಲಿಖಿತ. ಅದಕ್ಕೋಸ್ಕರ ನೀನು, ಓಹೋ ನನ್ನ ಗೆಳೆಯ ಬರೆದಿದ್ದಾನೆ ನಿನ್ನ ಹಣೆಯ ಬರಹವನ್ನು, ನಾನು ಮುಟ್ಟೋದಿಲ್ಲಪ್ಪ ಅದನ್ನ. ಕೆಲವರು ಹೇಳ್ತಾರೆ ನೋಡಿ, ಆಹಾ ನಿಮ್ಮ ಮಧ್ಯೆ ನಾ ಬರೋದಿಲ್ಲಪ್ಪ, ಏನು ಬೇಕಾದ್ರೆ ಜಗಳ ಮಾಡ್ಕೊಳ್ಳಿ, ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ತಲೆ ಹಾಕೋದಿಲ್ಲ, ನಾನು ಮೂಗು ತೂರಿಸೋದಿಲ್ಲ ಅದರಲ್ಲಿ, ಹೇಳ್ತಾರಲ್ವಾ. ಹಾಗೆ ಹೇಳ್ತಾ ಇದ್ದೀಯ ಶಿವ. ನಿನ್ನ ಫ್ರೆಂಡೇ ಬರೆದಿರೋದು ನನ್ನ ದುರಿತಗಳನ್ನೆಲ್ಲ, ದುಃಖಗಳು ಕಷ್ಟಗಳು ಎಲ್ಲವನ್ನು ಬರೆದಿರೋದು ಯಾರು? ನಿನ್ನ ಫ್ರೆಂಡೇ. ಹಾಗಾಗಿ ನೀನು ಮಾತಾಡದೆ ಕೂತಿದ್ಯಾ. ಫ್ರೆಂಡಿಗೆ ಬೇಜಾರಾಗ್ಬೋದಲ್ಲ, ಅದಕ್ಕೋಸ್ಕರವ. ಕಸ್ಯೋಪಕೃತೆಯೇ, ಅವನಿಗೋಸ್ಕರವ. ವದೇಯಂ ಪ್ರೀತಿಶ್ಚೇ ತವ ಶಿವ ಕೃತಾರ್ಥ ಖಲು ವಯಂ. ಸರಿ, ಇದರಿಂದ ನಿಂಗೆ ಖುಷಿ ಆಗತ್ತಾ, ನಿನಗೆ ಪ್ರೀತಿ ಆಗತ್ತಾ? ಸರಿ, ನಾನು ಕೃತಾರ್ಥ, ನಿನಗೆ ಪ್ರೀತಿ ಅದರಿಂದ ಉಂಟಾಗತ್ತೆ ಅಂತ ಆದರೆ ಸರಿ, ನಾನು ಕೃತಾರ್ಥನೇ. ಅಂದರೆ ಮತ್ತೆ ಕೇಳ್ತಾರೆ, ಯಾಕೆ ನನ್ನ ದುಃಖಗಳನ್ನೆಲ್ಲ ಓಡಿಸೋದಿಲ್ಲ ನೀನು? ಆದಿಶಂಕರಾಚಾರ್ಯರಿಗೆ ಏನು ದುಃಖಗಳಿತ್ತು? ಅವರ ಸಂಸಾರ ದುರಿತ ಸಂಸಾರ ಆಗಿತ್ತೇನು? ಇಲ್ವೇ? ನಮಗೋಸ್ಕರ, ನಮ್ಮಂತಹ ಹುಲು ಮಾನವರು, ಅಜ್ಞಾನಿಗಳು, ಜ್ಞಾನವೂ ಇಲ್ಲ, ಈ ಕಡೆ ಭಕ್ತಿಯೂ ಇಲ್ಲ, ಯಾವುದೂ ಇಲ್ಲದಿದ್ದರೆ ಇವರು ಹೇಗೆ ಮೇಲಕ್ಕೆ ಬರೋದು? ಈ ಉದ್ದೇಶದಿಂದ ನಮ್ಮಂಥವರಿಗೋಸ್ಕರ ತಾನೇ ಒಂದು ಸಾಮಾನ್ಯ ಮನುಷ್ಯನ ರೀತಿಯಲ್ಲಿ ಈ ಶ್ಲೋಕಗಳ ರಚನೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ. ಮುಂದಿನ ಶ್ಲೋಕ 20ನೇ ಶ್ಲೋಕ. ಸದಾ ಮೋಹಾಟವ್ಯಾಂ ಚರತಿ ಯುವತೀನಾಂ ಕುಚಗಿರೌ ನಟತ್ಯಾಶಾ ಶಾಖಾ ಸ್ವಟತಿ ಝಟಿತಿ ಸ್ವೈರಮಭಿತಃ ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾ ಶಿವ ಭವದಧೀನಂ ಕುರು ವಿಭೋ. ಸದಾ ಮೋಹಾಟವ್ಯ,
ಚರತಿ ಯುವತೀನಾಂ ಕುಚಗಿರೌ ನಟತ್ಯಾಶಾ ಶಾಖಾ ಸ್ವಟತಿ ಝಟಿತಿ ಸ್ವೈರಮಭಿತಃ ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಂ ಅತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾ ಶಿವಭವದಧೀನಂ ಕುರು ವಿಭೋ. ಸದಾ ಮೋಹಾಟವ್ಯಾಂ, ಅಡವಿ, ಅಟವಿ ಅಂತ ಹೇಳಿದರೆ ಅಡವಿ, ಸದಾ ಮೋಹಗಳ ಅಡವಿಯಲ್ಲಿ ಚರತಿ. ನನ್ನ ಮನಸ್ಸು ಮೋಹ ಅಂತೇಳುವ ದಟ್ಟವಾದ ಅಡವಿಯಲ್ಲಿ ತಿರುಗಾಡ್ತಾ ಇದೆ. ಮನಸ್ಸನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತೇಳಿದರೆ ಕಪಿಗೆ ಹೋಲಿಸ್ತಾ ಇದ್ದಾರೆ. ಯುವತೀನಾಂ ಕುಚಗಿರವು, ಲೈಂಗಿಕ ಆಸಕ್ತಿಗಳಲ್ಲಿ ಮುಳುಗಿ ಹೋಗಿದೆ. ಯುವತಿಯರ ವಕ್ಷಸ್ಥಲದಲ್ಲಿ ತಿರುಗ್ತಾ ಇದೆ ನನ್ನ ಮನಸ್ಸು. ನಟತ್ಯ ಆಶಾ ಶಾಖಾ, ಡ್ಯಾನ್ಸ್ ಮಾಡ್ತಾ ಇದೆ, ನರ್ತನ ಮಾಡ್ತಾ ಇದೆ. ಎಲ್ಲಿ? ಆಶೆಗಳ ಶಾಖೆಗಳಲ್ಲಿ. ತುಂಬ ಆಶೆಗಳು, ದೊಡ್ಡ ಮರ, ಹಲವಾರು ಶಾಖೆಗಳು, ಎಲ್ಲ ಶಾಖೆಗಳು ಕೂಡ ಆಸೆಯೇ. ನಟತಿ ಆಶಾ ಶಾಖ, ಆಶೆಗಳ ಶಾಖೆಗಳಲ್ಲಿ. ಸ್ವಟತಿ ಝಟಿತಿ, ಹಾರ್ತಾ ಇದೆ. ಸ್ವಟತಿ ಅಂತ ಹೇಳಿದ್ರೆ ಹಾರೋದು. ಹೇಗೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಕಪಿ ಹಾರತ್ತೋ ಹಾಗೆಯೇ ನನ್ನ ಮನಸ್ಸು ಒಂದು ಆಸೆಯಿಂದ ಇನ್ನೊಂದು ಆಸೆಗೆ ಹಾರ್ತಾ ಇದೆ. ಸ್ವೈರಮಭಿತಃ, ಅಲ್ಲಿ ಇಲ್ಲಿ ಅಭಿತ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ, ನನ್ನ ಸುತ್ತಮುತ್ತ ತಿರುಗಾಡ್ತಾ ಇದೆ. ಕಪಾಲಿನ್ ಭಿಕ್ಷೋಮಿ, ಕಪಾಲೇಶ್ವರ. ಕಪಾಲ ಅಂತೇಳಿದರೆ ಏನು ಹೇಳೋದಕ್ಕೆ, ಸ್ಕಲ್, ಒಂದು ತಲೆಯನ್ನು ಹಿಡ್ಕೊಂಡಿರ್ತಾನೆ ಅವನು. ತಲೆ ಬುರುಡೆ, ತಲೆ ಅಂತೇಳಿ ಇದೆಲ್ಲ ಇರುವಂಥದ್ದಲ್ಲ, ಒಳಗೆ ಮಾತ್ರ ಇರುವಂಥದ್ದು. ತಲೆಯ ಬುರುಡೆ, ತಲೆಯ ಚಿಪ್ಪು ಅಂತ ಹೇಳ್ತೀವಲ್ಲ ಅದು. ಅದನ್ನು ಭಿಕ್ಷಾಪಾತ್ರೆಯಾಗಿ ಪರಮಶಿವ ತೆಗೆದುಕೊಂಡು ಹೋಗ್ತಾನೆ. ಹಾಗಾಗಿ ಅವನಿಗೆ ಕಪಾಲೇಶ್ವರ ಅಂತ ಹೆಸರು. ತಮಿಳುನಾಡಿನ ಚೆನ್ನೈಯಲ್ಲಿ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇದೆ, ಕಪಾಲೇಶ್ವರ ದೇವಸ್ಥಾನ. ಇಂತಹ ಶಿವ ಸ್ಮಶಾನವಾಸಿ. ಹಲವಾರು ಹೆಣಗಳು ಇರುತ್ತೆ ಸ್ಮಶಾನದಲ್ಲಿ. ಸುಟ್ಟು ಬೂದಿಯಾಗತ್ತೆ ದೇಹ, ಆ ಕಪಾಲ ಉಳಿಯತ್ತೆ. ಕಪಾಲವನ್ನು ತೆಗೆದುಕೊಂಡು ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಆದಿಶಂಕರಾಜರು ನಮಗೇನು ಹೇಳ್ತಿದ್ದಾರೆ ಅಂತ ಇದ್ರೆ, ಮೃತ್ಯುವಿಗೆ ಭಯಪಡಬೇಡ. ದೇಹ ನಾಶವಾದಾಗಲೂ ಕೂಡ ಪರಮಶಿವನನ್ನ ಪ್ರಾರ್ಥನೆ ಮಾಡಿದ್ದಿ ಅಂತಾದರೆ ನಿನ್ನ ತಲೆ ಬುರುಡೆಯನ್ನ ಪರಮಶಿವನೇ ತೆಗೆದುಕೊಳ್ತಾನೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ ಬಹುಮಾನ ಜೀವನದಲ್ಲಿ? ಪರಮಶಿವನೇ ನನ್ನ ತಲೆ ಬುರುಡೆಯನ್ನ ತೆಗೆದುಕೊಳ್ತಾನೆ ಅಂತಾದರೆ, ಅದನ್ನು ತೆಗೆದುಕೊಂಡು ಭಿಕ್ಷಾಟನೆಯನ್ನ ಪರಮಶಿವ ಮಾಡ್ತಾನೆ ಅಂತಾದರೆ, ಇದಕ್ಕಿಂತ ಅದ್ಭುತವಾದದ್ದು ಇನ್ನೇನಿದೆ? ಭಯಪಡೋದು ಬೇಡ. ಅವನಿಗೆ ರುದ್ರ ಅಂತ ಹೆಸರಿದೆ. ರುದ್ರ ಪಠಣೆ ಹಲವಾರು ಜನ ಮಾಡ್ತಾರೆ. ಋಗ್ವೇದದಲ್ಲಿ ಬರುವಂತಹ ರುದ್ರ ಪ್ರಶ್ನ, ಹಲವಾರು ಜನ ಇದರ ಪಠಣೆಯನ್ನು ಮಾಡ್ತಾರೆ. ಹಾಗಾದರೆ ಆ ಪಠಣೆಯನ್ನು ಮಾಡಿದ್ರೂ ತುಂಬ ಸಂತೋಷ, ಅಥವಾ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಪ್ರಾರ್ಥನೆ, ನನ್ನ ಮನಸ್ಸು ನಿನ್ನ ಪಾದ ಕಮಲದಲ್ಲಿ ನೆಲೆಸಿರಲಿ ಯಾವತ್ತೂ ಕೂಡ ಸದಾ ಅಂತ ಹೇಳುವ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಪರಮಶಿವ ನಮ್ಮ ರಕ್ಷಣೆ ಮಾಡೋದಿಲ್ವೇ? ಮನಸ್ಸು ಕಪಿಯ ಹಾಗೆ, ಕಪಾಲಿನ್ ಭಿಕ್ಷೋಮೆ ಹೃದಯ ಕಪಿಂ ಅತ್ಯಂತ ಚಪಲ. ಚಿನ್ಮಯಾನಂದ ಸ್ವಾಮೀಜಿಯವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಚೇಳು ಕಚ್ಚಿದ ಪಾನ ಮತ್ತವಾಗಿರುವಂತಹ ಕಪಿಯಂತೆ ನಮ್ಮ ಮನಸ್ಸು. ಕಪಿಯೇ ಅಲ್ಲಿ ಇಲ್ಲಿ ಹಾರ್ತಾ ಇರುವಂಥದ್ದು. ಪಾನಮತ್ತ ಒಳ್ಳೆ ಡಿಂಗ್ ಹಾಕಿದ್ರೆ ಹೇಗಿರುತ್ತೆ ಇನ್ನು ಆ ಕಪಿ? ಅಷ್ಟು ಅಲ್ಲದೆ ಅದಕ್ಕೆ ಚೇಳು ಕಚ್ಚಿತಂತೆ.
ಹೇಗೆ ಹಾರಾಡ್ಬೋದು ಆ ಕಪಿ? ಒಂದು ಸಲ ಆಲೋಚನೆ ಮಾಡೋಣ ನಾವು ಅದನ್ನು. ಆ ಥರ ಇದೆ ನಮ್ಮ ಮನಸ್ಸು. ಒಂದು ಕ್ಷಣ ಒಂದೇ ಕಡೆಯಲ್ಲಿ ನಿಲ್ತಾ ಇಲ್ಲ. ಹೃದಯ ಕಪಿ ಅತ್ಯಂತ ಚಪಲ. ಅದಕ್ಕೆ ಏನು ಮಾಡಬೇಕು ಅಂತ ಆದಿಶಂಕರಾಚಾರ್ಯ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ದೃಢಂ ಭಕ್ತ್ಯ ಬದ್ಧ್ವಾ ಶಿವ ಭವತ್ ಅಧೀನಂ ಕುರು. ಇದನ್ನ ಭಕ್ತಿ ಅಂತ ಹೇಳುವ ಒಂದು ಹಗ್ಗದಿಂದ ಕಟ್ಟಿ ನೀನು ನಿನ್ನ ಅಧೀನದಲ್ಲಿಟ್ಟುಕೋ. ಈಗ ಕಪಿಯನ್ನ ಆಡಿಸೋರಿರ್ತಾರೆ ನೋಡಿ, ಅದಕ್ಕೊಂದು ಹಗ್ಗ ಹಾಕಿ ಅದರ ಕುತ್ತಿಗೆಗೊಂದು ಹಗ್ಗ ಹಾಕಿ ಇಟ್ಕೊಳ್ತಾರೆ. ಆಮೇಲೆ ಹೀಗೆ ಟಕ 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 ಮಾಡಿದಾಗ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೋತಿ ಹಾರತ್ತೆ. ಹಾಗೆ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ನನ್ನ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಆಸೆಗಳ ಕೊಂಬೆಗಳಲ್ಲಿ ಹಾರಾಡ್ತಾ ಇದೆ. ಯುವತಿಯರ ವಕ್ಷಸ್ಥಳದಲ್ಲಿ ಅಡ್ಡಾಡ್ತಾ ಇದೆ. ಚಪಲವಾಗಿದೆ ನನ್ನ ಹೃದಯ. ಹಾಗಾದ್ರೆ ಈ ಕಪಿಯನ್ನು ಆಟ ಆಡಿಸುವಂಥವನು ಯಾರು? ನೀನಾಗಬೇಕು. ಇದಕ್ಕೆ ಒಂದು ಭಕ್ತಿ ಅಂತ ಹೇಳುವ ಒಂದು ಹಗ್ಗವನ್ನ ಕಟ್ಟಿ ನಿನ್ನ ಅಧೀನದಲ್ಲಿಟ್ಟುಕೋ. ಆಗ ಈ ಕಪಿ ಹೇಗೆ ಹಾರಿದ್ರೂ ಪರವಾಗಿಲ್ಲ. ಯಾಕೆ? ನೀನು ತಾನೇ ಆಟ ಆಡಿಸೋನು, ನಿನ್ನ ಅಧೀನ ತಾನೆ. ಯಾವ ಥರದ ಒಂದು ಊಹನೆಗಳಿದೆ ನೋಡಿ ಇಲ್ಲಿ, ಯಾವುದರ ಜೊತೆ ಹೋಲಿಸ್ತಾ ಇದ್ದಾರೆ. ಭಕ್ತಿ ಅಂತ ಹೇಳುವ ಹಗ್ಗ, ಇದರಿಂದ ನನ್ನ ಮನಸ್ಸನ್ನ ಕಟ್ಟಿ ಹಾಕಿ ನಿನ್ನ ಅಧೀನದಲ್ಲಿ ಇಟ್ಟುಕೋ ನೀನು. ಇಷ್ಟು ಅದ್ಭುತವಾಗಿದೆ. ನಮಗೆ ಸ್ಮಶಾನ ಅಂತ ಹೇಳಿದ್ರೆ ಭಯ ಅಲ್ವೇ? ಅದು ರಾತ್ರಿಯಲ್ಲಿ ಎಲ್ಲಾದ್ರೂ ಆ ಕಡೆ ಈ ಕಡೆ ಸ್ಮಶಾನದ ಹತ್ರ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೂ ಭಯ. ಅಷ್ಟೊತ್ತಿಗೆ ಏನಾದ್ರೂ ಒಂದು ಕೊಯ್ಯ ಅಂತ ಒಂದು ಶಬ್ದ ಕೇಳಿಸ್ತೋ ಆಯ್ತು ನಮ್ಮ ಗತಿ. ಮತ್ತೆ ಸ್ಮಶಾನದ ಬಗ್ಗೆ ಆಲೋಚನೆ ಮಾಡೋದಕ್ಕೂ ಭಯ. ಹಾಗಿದ್ದಾಗ ಭಯ ಪಡಬೇಡಿ ಅಂತ ನಮಗೆ ಆದಿಶಂಕರಾಚಾರ್ಯರು ಬೋಧಿಸ್ತಾ ಇದ್ದಾರೆ. ಮೃತ್ಯುವಿಗೆ ಭಯ ಪಡಬೇಡಿ, ಸ್ಮಶಾನಕ್ಕೆ ಭಯ ಪಡಬೇಡಿ. ಸ್ಮಶಾನದಲ್ಲಿ ಇರುವಂಥವನು ಪರಮಶಿವನೇ. ಒಂದೇ ಒಂದು ಪ್ರಾರ್ಥನೆ ಮಾತ್ರ ಮಾಡ್ತಾನೆ ಇರಬೇಕಾಗಿರುವಂಥದ್ದು. ಭಕ್ತಿ ಅಂತ ಹೇಳುವ ಹಗ್ಗದಿಂದ ನನ್ನ ಮನಸ್ಸನ್ನ ಕಟ್ಟಿ ಹಾಕಿ ನಿನ್ನ ಅಧೀನದಲ್ಲಿ ಇಟ್ಟುಕೋ. ಈ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ನಾವು ಮಾಡ್ತಾ ಮುಂದಕ್ಕೆ ಹೋಗೋಣ. 21ನೇ ಶ್ಲೋಕ. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ ಸ್ಮರಾರೆ ಮಚ್ಚೇತಃ ಸ್ಫುಟಪಟಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯ ಸಹ ಶಿವಗಣೈ ಸೇವಿತ ವಿಭೋ. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ ಸ್ಮರಾರೆ ಮಚ್ಚೇತಃ ಸ್ಫುಟಪಟಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈ ಸೇವಿತ ವಿಭೋ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದಾಗ ಸ್ವಲ್ಪ ಮನಸ್ಸು ಪರಿಶುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ ಶಂಕರಾಚಾರ್ಯರು. ಧೃತಿಸ್ತಂಭಾಧಾರ, ಈಗ ಒಂದು ಡೇರೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ಸ್ತಂಭ ಏನು ಅಂತ ಹೇಳಿದ್ರೆ ಧೃತಿ, ಧೈರ್ಯ. ಧೈರ್ಯ ಬೇಕು. ಧೈರ್ಯ ಅಂತ ಹೇಳುವ ಸ್ತಂಭ, ಕಂಬ. ನಾವೀಗ ಒಂದು ಟೆಂಟ್ ಕಟ್ಟೋದಿದ್ರೆ ಏನೆಲ್ಲ ಬೇಕು ನಮಗೆ? ಟೆಂಟ್ ಕಟ್ಟಲಿಕ್ಕೆ ಒಂದು ಬಟ್ಟೆ ಬೇಕು, ಆಮೇಲೆ ಸ್ತಂಭ ಬೇಕು, ಸ್ತಂಭಕ್ಕೆ ಈ ಬಟ್ಟೆಯನ್ನು ಕಟ್ಟೋದಿಕ್ಕೆ ಹಗ್ಗ ಬೇಕು. ಇದು 3 ಅವಶ್ಯಕತೆ ಇದೆ. ಇಲ್ಲೀಗ ಸ್ತಂಭ, ಧೃತಿ ಸ್ತಂಭ, ಧೈರ್ಯ ಅಂತ ಹೇಳುವ ಸ್ತಂಭ. ನಿನ್ನ ಕರುಣೆಯಿಂದ ನನ್ನಲ್ಲಿ ಧೈರ್ಯ ತುಂಬಿದೆ. ಈಗ ಇದೆಯಾ? ಅದು ಕೇಳ್ಕೊಳ್ಬೇಕು. ಏನು ಬಂದರೂ ಭಯ, ಏನಾಗುತ್ತೋ ಏನಾಗುತ್ತೋ ಅಂತ ಹೇಳೋ ಭಯ. ಈಗ
ಧೈರ್ಯ ಅಂತೇಳುವ ಸ್ತಂಭ, ಅದನ್ನು ಆಧಾರವಾಗಿಟ್ಟುಕೊಂಡು ದೃಢ ಗುಣ ನಿಬದ್ಧಾಂ ಸಗಮನಾಂ, ಒಳ್ಳೆಯ ಗುಣಗಳು, ದೃಢವಾದ ಗುಣಗಳು. ಭಗವದ್ಗೀತೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಥವಾ ಹಲವಾರು ಪಠಣಗಳನ್ನು ಮಾಡಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡಿದ್ದೇನೆ. ಉತ್ತಮವಾದ ದಾರಿ ಸಗಮನ ವಿಚಿತ್ರಾಂ ಪದ್ಮಾಢ್ಯ ಪ್ರತಿ ದಿವಸ ಸನ್ಮಾರ್ಗ ಘಟಿತ. ಉತ್ತಮವಾದ ಮಾರ್ಗದಲ್ಲಿ ನಡೆಯುವಂತೆ ನೀನು ಮಾಡಿದ್ದೀಯ ನನ್ನನ್ನು. ಧರ್ಮ ಏನು ಅಧರ್ಮ ಏನು ಅಂತ ತಿಳಿಸಿಕೊಟ್ಟಿದ್ಯಾ ಶಿವ ನೀನು. ಹಲವಾರು ಗ್ರಂಥಗಳ ಮೂಲಕ, ಹಲವಾರು ಸತ್ಸಂಗಗಳ ಮೂಲಕ ಧರ್ಮದ ಅಧರ್ಮದ ಬಗ್ಗೆ ನನಗೆ ಸ್ವಲ್ಪ ಅರ್ಥ ಆಗಿದೆ. ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಈ ಗುಣಗಳೇ ಈಗ ಹಗ್ಗಗಳಾಗಿವೆ. ಧೃತಿ ಅಥವಾ ಧೈರ್ಯ ಅಂತೇಳುವ ಸ್ತಂಭ, ಉತ್ತಮ ಗುಣ, ಭಕ್ತಿ, ಜ್ಞಾನ, ವೈರಾಗ್ಯ ಇದೆಲ್ಲವೂ ಉತ್ತಮವಾದ ಗುಣಗಳು. ಈ ಗುಣಗಳು ಅಂತೇಳುವ ಹಗ್ಗ. ಸ್ಮರಾರೇ ಮಚ್ಚೇತಕ. ಸ್ಮರ ಅಂತೇಳಿದರೆ ಮನ್ಮಥ, ಅರಿ ಅಂತೇಳಿದರೆ ಶತ್ರು, ಮನ್ಮಥನ ಶತ್ರು. ಶಿವ ಮನ್ಮಥನ ಶತ್ರು ತಾನೆ. ಮನ್ಮಥನನ್ನ ತನ್ನ ಮೂರನೆಯ ಕಣ್ಣಿನ ಮೂಲಕ ಅವನನ್ನು ಭಸ್ಮ ಮಾಡಿದಂಥವನು. ಹಾಗಾಗಿ ಸ್ಮರ ಅರಿ, ಅರಿ ಅಂತೇಳಿದರೆ ಶತ್ರು, ಮನ್ಮಥನ ಶತ್ರು. ಇಲ್ಲಿ ಮನ್ಮಥ ಅಂತೇಳಿದರೆ ನಾವೀಗ ಹೇಳಿದೆವು ದುರಾಶಾಭೂಯಿಷ್ಠ, ಎಲ್ಲ ಆಸೆಗಳನ್ನು ತುಂಬಿಕೊಂಡಿರುವಂಥದ್ದು ನಾನು. ಹಾಗಾದರೆ ಈ ಆಸೆಗಳನ್ನೆಲ್ಲ ನೀನು ಸುಟ್ಟು ಬೂದಿ ಮಾಡ್ತೀಯ. ಮನ್ಮಥನನ್ನು ಹೇಗೆ ಸುಟ್ಟಿದ್ಯೋ ಹಾಗೆಯೇ ನನ್ನ ಈ ಆಸೆಗಳನ್ನು ಎಲ್ಲವನ್ನ ಸುಟ್ಟು ಬೂದಿ ಮಾಡಿ ಮತ್ ಚೇತಕ, ನನ್ನ ಮನಸ್ಸನ್ನ ಸ್ಫುಟ ಪಟಕುಟಿ, ಉತ್ತಮವಾದ ಶುಭ್ರವಾದ ಪರಿಶುದ್ಧವಾದ ಬಿಳಿ ಬಟ್ಟೆ, ಡೇರೆ, ಟೆಂಟ್ ಕಟ್ಟಲಿಕ್ಕೆ ಈಗ ಬಣ್ಣ ಬಣ್ಣದ ಬಟ್ಟೆ ಅಲ್ಲ, ಬಿಳಿಯಾದ ಬಟ್ಟೆ, ಪರಿಶುದ್ಧವಾದ ಬಟ್ಟೆ, ವಿಶಾಲವಾದ ಬಟ್ಟೆ. ಯಾಕೆ? ಮನಸ್ಸು ಉತ್ತಮ ಗುಣಗಳನ್ನು ಬೆಳೆಸಿಕೊಂಡಾಗ ಮನಸ್ಸು ವಿಶಾಲವಾಗತ್ತೆ. ಎಲ್ಲರೂ ನನ್ನವರು. ಇಲ್ದಿದ್ರೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಬಂಧುಗಳು ಮಾತ್ರ, ಮತ್ತೆ ಬೇರೆಯವರ ಬಗ್ಗೆ ನಮಗೆ ಯಾವ ಕಳಕಳಿ ಇಲ್ಲ. ಈಗ ಉತ್ತಮ ಗುಣಗಳನ್ನು ಬೆಳೆಸಿಕೊಂಡಾಗ ಮನಸ್ಸು ವಿಶಾಲವಾಯಿತು, ಮನಸ್ಸು ಪರಿಶುದ್ಧವಾಗಿದೆ. ಸ್ಫುಟ ಪಟಕುಟೀಂ ಪ್ರಾಪ್ಯ ವಿಶದಾಂ. ವಿಶದ ಅಂತೇಳಿದರೆ ಪರಿಶುದ್ಧವಾದದ್ದು, ಹಾಗೆಯೇ ವಿಶಾಲವಾದದ್ದು. ಜಯಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈ ಸೇವಿತ ವಿಭೋ. ಹೀಗಿರುವಾಗ ಇದು ಒಂದು ಕುಟೀರ, ಉತ್ತಮವಾದ ಪರಿಶುಭ್ರವಾದ ಬಟ್ಟೆ, ಧೈರ್ಯ ಅಂತೇಳುವ ಸ್ತಂಭ, ಉತ್ತಮ ಗುಣಗಳು ಅಂತೇಳುವ ಹಗ್ಗಗಳಿಂದ ನಾನು ಮಾಡಿರುವಂತಹ ಈ ಒಂದು ಕುಟಿ ಅಥವಾ ಡೇರೆ, ಇದರ ಒಳಗಡೆ ನೀನು ಬಾ ಶಿವ, ನೀನು ಇಲ್ಲಿ ನೆಲೆಯಾಗು. ಒಬ್ಬನೇ ಬರಬೇಡ, ಯಾರನ್ನು ಕರ್ಕೊಂಡು ಬರಬೇಕು? ಶಕ್ತಿಯಾ ಸಹ, ನಿನ್ನ ಜೊತೆ. ನಮಗೆ ತಾಯಿಯೂ ಬೇಡವೆ, ತಂದೆಯ ಜೊತೆ ತಾಯಿಯೂ ಬೇಡವೆ. ಮಾಯೆಯನ್ನು ಹೋಗಲಾಡಿಸುವಂತಹ ಆ ಶಕ್ತಿ, ಅವಳನ್ನು ಕರೆದುಕೊಂಡು ಬಾ. ಹಾಗೆಯೇ ಶಿವಗಣ, ನಿನ್ನ ಪ್ರಮಥ ಗಣಗಳಿದ್ದಾರಲ್ಲ, ಅವರೆಲ್ಲರನ್ನ ಕರೆದುಕೊಂಡು ಬಾ. ನಾವು ನೋಡಿ, ಈಗ ಪ್ರೈಮ್ ಮಿನಿಸ್ಟರೋ ಪ್ರೆಸಿಡೆಂಟೋ ಬರ್ತಾರೆ ಅಂತ ಆದರೆ ಅವರ ಜೊತೆ ದೊಡ್ಡ ಗ್ಯಾಂಗ್ಗಳು ಬರೋದಿಲ್ವಾ? ಕಪ್ಪು ಕಪ್ಪು ಕನ್ನಡಕ ಹಾಕ್ಕೊಂಡು ಬರ್ತಾರೆ, ಸೆಕ್ಯೂರಿಟಿಯರು ಸೂಟ್ ಕೇಸ್ ಥರ ಹಿಡ್ಕೊಂಡು ಬರ್ತಾರೆ, ಮತ್ತೆ ಎಲ್ಲ ಜಾಗವನ್ನು ಕ್ಲಿಯರ್ ಮಾಡ್ತಾರೆ. ಯಾಕೆ? ಅಂತ ಶ್ರೇಷ್ಠ ಮಹಾನ್ ವ್ಯಕ್ತಿ ಬರುವಾಗ ಜಾಗ ಎಲ್ಲರೂ ಕೊಡಬೇಕು. ಕೆಟ್ಟ ಮನುಷ್ಯರಲ್ಲಿ ಇರಬಾರ್ದು, ಬಾಂಬ್ ಹಾಕೋರು ಬರಬಾರ್ದು, ಪಿಸ್ತಲ್ ಹಿಡ್ಕೊಂಡಿರೋರು ಬರಬಾರ್ದು ಅಲ್ವೇ? ಹಾಗೆಯೇ ಈ ಶಿವಗಣಗಳು, ಶಿವ ಅಲ್ಲಿ ಇರಬೇಕು ಅಂತ ಆದರೆ ದುರಾಸೆಗಳು ಬಿಡ್ತಾರ ಅಲ್ಲಿ ಬರಕ್ಕೆ? ನೋಡ್ಕೊಳ್ಳೋರು ಯಾರು? ಶಿವಗಣಗಳು, ಪ್ರಮಥಗಣಗಳು ಎಲ್ಲ ಶಿವನ ಸುತ್ತೂ ಇರ್ತಾರೆ. ನಾವು ಹೋದಾಗ, ನಮ್ಮಲ್ಲಿ ದುರಾಸೆಗಳು ಇದ್ದಾಗ ಆ ದುರಾಸೆಗಳನ್ನೆಲ್ಲ ಹೋಗಲಾಡಿಸ್ತಾರೆ ಈ ಪ್ರಮಥಗಣಗಳು. ಹಾಗಾಗಿ ಆದಿಶಂಕರಾಚಾರ್ಯರು ಶಿವನನ್ನು ಬೇಡಿಕೊಳ್ತಾ ಇದ್ದಾರೆ, ನೀನು ಬರುವಾಗ
ಹೇಗೆ ಬರಬೇಕು? ಶಕ್ತಿಯನ್ನೂ ಕರೆದುಕೊಂಡು ಬಾ. ಹಾಗೆಯೇ ನಿನ್ನ ಜೊತೆ ನಿನ್ನ ಶಿವಗಣಗಳು ಎಲ್ಲರೂ ಬರಲಿ. ಎಲ್ಲರೂ ಬಂದಾಗ ತಾನೇ ನನ್ನ ದುರಾಸೆಗಳೆಲ್ಲ ಹೋಗಲಾಡಿಸುವಂಥದ್ದು. ಇಲ್ದಿದ್ರೆ ಮತ್ತೆ ದುರಾಶಾ ಭೂಯಿಷ್ಠ ಇರುತ್ತೆ. ನಂದು ತುಂಬಿಕೊಂಡಿರ್ತೇನೆ ದುರಾಸೆಗಳಿಂದ. ಹಾಗಾಗಿ ಆಹ್ವಾನವನ್ನು ಆದಿಶಂಕರಾಚಾರ್ಯರು ಶಿವನ ಕುಟುಂಬಕ್ಕೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಬಂದು ನನ್ನ ಶುಭ್ರವಾದ ಮನಸ್ಸಿನಲ್ಲಿ ನೆಲೆಯಾಗಿರಿ. ಎಷ್ಟು ಅದ್ಭುತವಾಗಿದೆ ನೋಡಿ. ಮುಂದಿನ ಶ್ಲೋಕ 22ನೇ ಶ್ಲೋಕ. ಪ್ರಲೋಭಾದ್ಯೈರರ್ಥ ಹರಣ ಪರತಂತ್ರೋ ಧನಿಗೃಹೇ ಪ್ರವೇಶೋದ್ಯುಕ್ತ ಸನ್ ಭ್ರಮತಿ ಬಹುಧಾ ತಸ್ಕರಪತೆ ಇಮಂ ಚೇತಶ್ಚೋರಂ ಕಥಮಿಹ ಸಹೇ ಶಂಕರ ವಿಭೋ ತವಾಧೀನಂ ಕೃತ್ವಾ ಮಯಿ ನಿರಪರಾಧೇ ಕುರು ಕೃಪಾ. ತಸ್ಕರಪತೆ. ತಸ್ಕರ ಅಂತೇಳಿದರೆ ಕಳ್ಳರು, ಕಳ್ಳರಿಗೆ ಪತಿ. ಶಿವರಾತ್ರಿ ದಿನ ರಾತ್ರಿ ಕೆಲವರು ನೋಡಿ ಕಲ್ಲು ಬಿಸಾಕೋದು, ಈ ಥರದ ಕೆಲವು ಇದನ್ನು ಮಾಡ್ತಾರೆ. ಆ ಥರದ ಒಂದು ಕೆಲಸಗಳನ್ನು ಕೆಲವರು ಮಾಡ್ತಾರೆ. ಯಾಕೆ? ಶಿವನಿಗೆ ಅದು ಭಾರಿ ಇಷ್ಟ ಅಂತೆ. ಕದಿಯೋದು, ಚಿಕ್ಕ ಪುಟ್ಟದು ಎಲ್ಲ ಮಾಡೋದು. ತಸ್ಕರ ಪತಿ, ಕಳ್ಳರ ಪತಿ. ನಾವು ಕೃಷ್ಣನನ್ನು ಹೇಳ್ತೇವೆ ಯಾವತ್ತು ಚಿತ್ತಚೋರ ಮುರಳಿ ಬಾಲ, ಅಥವಾ ಹಲವಾರು ಹಾಡುಗಳಲ್ಲಿ ಚಿತ್ತಚೋರ ಅಂತ ಹೇಳ್ತೇವೆ. ಅದೇ ಕಳ್ಳ ಇಲ್ಲಿ. ನಮ್ಮ ಮನಸ್ಸನ್ನು ಅಪಹರಿಸುವಂತಹ ಸಾರ್ವಭೌಮ ಈ ಪರಮಶಿವ. ಪ್ರಲೋಭಾದ್ಯೈಹಿ ಅರ್ಥಾಹರಣ ಪರತಂತ್ರೋ ಧನಿಗೃಹೆ. ನನ್ನಲ್ಲಿ ಶಿವ ಮನಸ್ಸು ಹೇಗಿದೆ? ಅತಿ ಆಸೆ ಒಂದು ಕಳ್ಳ. ಅತಿಯಾದ ಆಸೆ ಹಾಗೇನು ಮಾಡತ್ತೆ? ಪರತಂತ್ರ ಧನಿಗೃಹೆ, ಬೇರೆ ಧನಿಕರ ಮನೆಯಲ್ಲಿ ಕಳ್ಳತನ ಮಾಡೋದಿಕ್ಕೆ ಸಿದ್ಧವಾಗಿದೆ. ನಾವೇನು ಅನ್ಕೊಳ್ಬೋದು, ನಾನು ಮಾಡೋದಿಲ್ಲಪ್ಪ ಕಳ್ಳತನ, ಯಾರ ಮನೆಗಾದರೂ ಕಳ್ಳನಾಗೆ ನಾನು ಹೋಗ್ತಾ ಇದ್ದೇನಾ ಅಂತ ಅನ್ಕೊಳ್ಬೋದು. ನಿಜವಾಗಿ ಗಮನಿಸಿದಾಗ ಮನಸ್ಸು ಅವರ ಮನೆ ಇವರ ಮನೆ ಎಲ್ಲ ಹೋಗಲ್ವಾ? ಅವರಲ್ಲಿರುವ ವಸ್ತು ನನಗೆ ಬೇಕು ಅಂತ ಆಸೆ ಆದಾಗ ಇದು ಕಳ್ಳ ಅಲ್ವಾ? ನಮ್ಮ ಮನಸ್ಸು ಕೂಡ ಕಳ್ಳನೇ ಆಗಿರುತ್ತೆ. ದೇಹದಿಂದ ಹೋಗಲಿಲ್ಲ ಅವರ ಮನೆಗೆ, ರಾತ್ರಿ ಹೋಗಿ ಅವರ ಮನೆಯಿಂದ ಏನು ಕದ್ದು ತಗೊಂಡು ಬರಲಿಲ್ಲ. ಆದರೆ ಮನಸ್ಸು ವಿಚಾರವನ್ನು ಮಾಡಬೇಕು ನಾವು. ನನ್ನ ಮನಸ್ಸು ಅಲ್ಲಿ ಇಲ್ಲಿ ಹೋಗಿ ಧನಿಕನ ಮನೆಯಿಂದ ದುಡ್ಡು ಅಥವಾ ಬೇರೆಯವರ ಮನೆಯಿಂದ ಇನ್ನೇನು ನನಗೆ ವಸ್ತು ಖುಷಿ ಕೊಟ್ಟಿತೋ ಅದನ್ನು ತೆಗೆದುಕೊಂಡು ಬರಬೇಕು ಅಂತ ಆಸೆ ಬಂದಿದೆಯೋ ಅದು ಕೂಡ ಕಳ್ಳತನವೇ. ಅರ್ಥ, ಕಾಮ, ಧರ್ಮ, ಮೋಕ್ಷ ಇದರ ಬಗ್ಗೆ ನಮಗೆ ಗೊತ್ತಿದೆ. ಚತುರ್ವೇದ ಪುರುಷಾರ್ಥ ಬೇಕು. ಒಂದು ಇತಿ ಮಿತಿಯಲ್ಲಿ ಬೇಕಾಗಿರುವಂಥದ್ದು ಅರ್ಥ ಮತ್ತು ಕಾಮ. ಹಾಗೆ ಇಲ್ಲಿ ಅರ್ಥಕ್ಕೋಸ್ಕರ ಹೇಳುವಾಗೇನು ಇಲ್ಲ, ನನಗಿದು ಜೀವನಕ್ಕೆ ಬೇಕಲ್ವಾ, ಅದು ಬೇರೆ ನಾವು ಜಸ್ಟಿಫೈ ಮಾಡಿಕೊಳ್ತೇವೆ. ಪ್ರವೇಶೋದ್ಯುಕ್ತ ಸನ್ ಭ್ರಮತಿ ಬಹುಧಾ ತಸ್ಕರಪತೆ. ನೀನು ಕಳ್ಳರ ಗುರು, ನೀನು ಒಡೆಯ, ನಿನಗೆ ಗೊತ್ತಿಲ್ವಾ ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ಇಮಂ ಚೇತಃ ಚೋರಂ ಕಥಮಿಹ ಸಹೇ ಶಂಕರ ವಿಭೋ. ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾನೆ. ಆ ಧನಿಕನ ಮನೆ ಹೊಸ್ತಿಲಲ್ಲಿ ನಿಂತ್ಕೊಂಡಿದ್ದಾನೆ. ಯಾರು? ಚೇತಃ ಚೋರಃ. ನನ್ನ ಮನಸ್ಸು ಕಳ್ಳ, ಮಹಾ ತೆಗ್ದಾಕಿದ ಕಳ್ಳ ಈ ಮನಸ್ಸು. ಇದನ್ನ ಹೇಗೆ ಸಹಿಸೋದು ಶಿವ ನಾನು? ತವಾಧೀನಂ ಕೃತ್ವ ಮಯಿ ನಿರಪರಾಧೇ ಕುರು ಕೃಪಾ. ಈ ಮನಸ್ಸೇ ಶಿವ ಕಳ್ಳ. ಇದನ್ನ ಏನ್ ಮಾಡದಪ್ಪ ಈಗ? ನಿನ್ನ ಅಧೀನದಲ್ಲಿ ಇಟ್ಕೋ. ನಾನು ನಿರಪರಾಧಿ, ಮನಸ್ಸು ಮಾತ್ರ ಕಳ್ಳ, ನಾನು ನಿರಪರಾಧಿ. ಹಾಗಾಗಿ ಆ ಮನಸ್ಸನ್ನ ನೀನೇ ಇಟ್ಕೋ, ನಿನ್ನ ಅಧೀನದಲ್ಲಿ ಇಟ್ಟುಕೋ. ನಮ್ಮ ಆಲೋಚನೆಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾವ ಥರದ ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ? ಯಾಕೆ ಅಂತೇಳಿದರೆ,
ಆಲೋಚನೆ ಹೇಗಿದೆಯೋ ನಮ್ಮ ವರ್ತನೆ ಹಾಗೆ ಇರುತ್ತೆ. ನಾವು ಮಾಡುವಂತಹ ಕಾರ್ಯ ಇದೇ ಆಲೋಚನೆಯ ಮೂಲಕ ಬರುವಂಥದ್ದು ತಾನೆ. ಈ ಥರದ ಕಾರ್ಯಗಳನ್ನು ಮಾಡಿದಾಗ ಅದರ ಫಲ ಮತ್ತೆ ಫಲವನ್ನ ಭೋಗಿಸೋದು ನಾವೇ ತಾನೆ. ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಫಲವನ್ನು ಅನುಭವಿಸುವಂಥದ್ದು ನಾವೇ. ಇನ್ನು ಬೇರೆ ಯಾರಿಗೂ ಹೋಗೋದಿಲ್ಲ ಆ ಫಲ. ನಾನು ಕರ್ತೃವ, ನಾನು ಭೋಗ್ತಾ ಕೂಡ ಆಗಲೇಬೇಕು. ಎಲ್ಲಿಂದ ಶುರುವಾಯಿತು ಇದೆಲ್ಲ? ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು. ಇದಕ್ಕೆ ಒಂದು ಕಡಿವಾಣ ಹಾಕಲೇಬೇಕು. ಆಗಾಗ ಗಮನಿಸ್ತಾ ಇರಬೇಕು, ಯಾವ ಥರದ ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ, ಯಾಕೆ ಈ ಥರದ ಯೋಚನೆಗಳು ಬೇಡ, ನೋ ಎಂಟ್ರಿ. ಇಲ್ಲೊಂದು ಗೇಟ್ ಹಾಕ್ಬಿಡೋಣ, ಅಲ್ಲೊಂದು ಸೆಕ್ಯೂರಿಟಿಯನ್ನು ಕೂರಿಸ್ಬೇಕು, ನೋ ಎಂಟ್ರಿ. ಕೆಟ್ಟ ಆಲೋಚನೆಗಳ ಗಮನಿಸಿದಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು ಇದು ಕೆಟ್ಟದ್ದು, ಇದು ಬೇಡ ಅಂತ. ಗಮನಿಸದೇ ಇದ್ದರೆ ಅದು ಬರ್ತಾನೇ ಇರುತ್ತೆ, ಅದರಲ್ಲಿ ಮುಳುಗಿ ಹೋಗ್ತಾ ಇರ್ತೇವೆ ನಾವು. ಒಂದು ಪ್ರವಾಹ ಅದು ಕೂಡ. ಹಾಗಾಗಿ ಇಲ್ಲಿ ಆದಿಶಂಕರಾಚಾರ್ಯರು ಪ್ರಲೋಭ, ಅರ್ಥ, ದುಡ್ಡು ಅಥವಾ ಸಂಪತ್ತಿನ ಅಪಹರಣ ಮಾಡೋದಕ್ಕೋಸ್ಕರ ಧನಿಕನ ಗೃಹದಲ್ಲಿ ಬಾಗಿಲಿನಲ್ಲಿ ನಿಂತಿದೆ ನನ್ನ ಮನಸ್ಸು ಅಂತ ಹೇಳಿದ್ರೆ, ಧನಿಕನ ಗೃಹ ಅಂತೇಳಿ ಅರ್ಥ ಅಲ್ಲ. ಕೆಟ್ಟ ಆಲೋಚನೆಗಳ ದೊಡ್ಡ ಒಂದು ಅರಮನೆ ಇದೆ, ಅದರ ಮುಂದೆ ನಿಂತುಕೊಂಡಿದೆ ನನ್ನ ಮನಸ್ಸು. ಇನ್ನೇನು ಕೆಟ್ಟ ಯೋಚನೆಗಳೇ ಬರುವಂಥದ್ದು. ಹಾಗಾಗಿ ಶಿವ, ನನ್ನ ಈ ಕಳ್ಳನಾಗಿರುವಂತಹ ಮನಸ್ಸನ್ನ ನಿನ್ನ ಅಧೀನದಲ್ಲಿಟ್ಟುಕೋ, ನಾನು ನಿರಪರಾಧಿ. ಮನಸ್ಸಿಗೆ ಮಾಡಿದರೆ ನಾನೇನು ಮಾಡೋದು ಶಿವ? ಎಂಥ ಕಳಕಳಿಯ ಒಂದು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನೀನೇ ನನ್ನ ಮನಸ್ಸನ್ನ ನಿನ್ನ ಅಧೀನದಲ್ಲಿ ತಂದಿಟ್ಟುಕೋ ಅಂತ. ಮುಂದಿನ ಶ್ಲೋಕ 23ನೇ ಶ್ಲೋಕ. ಕರೋಮಿ ತ್ವತ್ಪೂಜಾಂ ಸಪದಿ ಸುಖದೋ ಮೇ ಭವ ವಿಭೋ ವಿಧಿತ್ವಂ ವಿಷ್ಣು ತ್ವಂ ದಿಶಸಿ ಖಲು ತಸ್ಯಾಃ ಫಲಮಿತಿ ಪುನಶ್ಚ ತ್ವಾಂ ದ್ರಷ್ಟುಂ ದಿವಿ ಭುವಿ ವಹನ್ ಪಕ್ಷಿ ಮೃಗತಾಂ ಅದೃಷ್ಟ್ವಾ ತತ್ಖೇದಂ ಕಥಮಿಹ ಸಹೇ ಶಂಕರ ವಿಭೋ. ಕರೋಮಿ ತ್ವತ್ಪೂಜಾಂ ಸಪದಿ ಸುಖದೋ ಮೇ ಭವ ವಿಭೋ ವಿಧಿತ್ವಂ ವಿಷ್ಣು ತ್ವಂ ದಿಶಸಿ ಖಲು ತಸ್ಯಾಃ ಫಲಮಿತಿ ಪುನಶ್ಚ ತ್ವಾಂ ದ್ರಷ್ಟುಂ ದಿವಿ ಭುವಿ ವಹನ್ ಪಕ್ಷಿ ಮೃಗತಾಂ ಅದೃಷ್ಟ್ವಾ ತತ್ಖೇದಂ ಕಥಮಿಹ ಸಹೇ ಶಂಕರ ವಿಭೋ. ಮತ್ತೆ ಮೊದಲು ಹೇಳಿರುವಂತಹ ಒಂದು ಕಥೆ, ಬ್ರಹ್ಮ ಮತ್ತೆ ವಿಷ್ಣುವಿನ ಮಧ್ಯದಲ್ಲಿ ಚರ್ಚೆ ಆಗತ್ತೆ, ಯಾರು ಶ್ರೇಷ್ಠರು ಅಂತ ಹೇಳಿ. ಆಗ ಪರಮಶಿವನಲ್ಲಿ ಬಂದು ಕೇಳಿದಾಗ ಪರಮಶಿವ ಒಂದು ಬೆಳಕಿನ ಒಂದು ಸ್ತಂಭವನ್ನು ತೋರಿಸಿ, ಇದರ ಆದಿ ಮತ್ತೆ ಅಂತ ಎಲ್ಲಿದೆ ಅಂತ ನೀವು ಕಂಡುಕೊಂಡು ಬನ್ನಿ, ಆಮೇಲೆ ಯಾರು ಶ್ರೇಷ್ಠರೋ ನಾ ಹೇಳ್ತೇನೆ ಅಂತ ಹೇಳ್ತಾನೆ. ಹಾಗೆಯೇ ಬ್ರಹ್ಮ ಹಂಸನ ರೂಪದಲ್ಲಿ ಆಕಾಶಕ್ಕೆ ನೆಗೆದು ಅದರ ಕೊನೆ ಎಲ್ಲಿದೆ ಅಂತ ಹುಡುಕಕ್ಕೆ ಹೋಗ್ತಾನೆ. ವಿಷ್ಣು ವರಾಹ ರೂಪ ತಾಳಿ ಪಾತಾಳ ಲೋಕಕ್ಕೆ ಹೋಗಿ ಅದರ ಮೊದಲು ಆದಿ ಎಲ್ಲಿದೆ ಅಂತ ಹುಡುಕಕ್ಕೆ ಹೋಗ್ತಾನೆ. ವಿಷ್ಣು ಬಂದು ಹೇಳ್ತಾನೆ, ನನಗೆ ಕಾಣಿಸ್ತಾ ಇಲ್ಲ, ಆದಿ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಬ್ರಹ್ಮ ಬಂದು ಸುಳ್ಳು ಹೇಳ್ತಾನೆ, ನನಗೆ ಕಾಣಿಸ್ತು ಅಂತ ಹೇಳುವ ಸುಳ್ಳು ಹೇಳ್ತಾನೆ. ಹಾಗಾಗಿ ಪರಮಶಿವ 5 ತಲೆ ಇತ್ತು ಮೊದಲು ಬ್ರಹ್ಮನಿಗೆ, ಒಂದು ತಲೆಯನ್ನ ತನ್ನ ಉಗುರಿನಿಂದ ತೆಗೆದು ಕಿತ್ತು ಬಿಸಾಕ್ತಾನೆ. ಸುಳ್ಳು ಹೇಳಿದ ಆ ಯಾವ ಬಾಯಿ ಇತ್ತಂತಹ ಆ ತಲೆಯನ್ನ, ಆ ಮುಖವನ್ನು. ಅದೇ ಕಥೆಯಲ್ಲಿ ಬರ್ತಾ ಇರೋದು ಮತ್ತೆ. ಕರೋಮಿ ತ್ವತ್ಪೂಜಾ ಸಪದಿ ಸುಖದೋ ಮೇ ಭವ ವಿಭೋ. ನಾನು ನಿನ್ನ ಪೂಜೆ ಮಾಡ್ತೇನೆ ಶಿವ, ಸಪದಿ ಈಗಲೇ ಸುಖದೋ ಮೇ ಭವ ವಿಭೋ, ನನಗೆ ಈಗಲೇ ಸುಖವನ್ನು ಕೊಡು. ಯಾವ ಥರದ ಸುಖ? ಕ್ಷಣಿಕವಾಗಿರುವಂತಹ ಸುಖ ಅಲ್ಲ, ಲೌಕಿಕ ಸುಖವನ್ನು ಕೋರ್ತಾ ಇಲ್ಲ ಶಿವ ನಾನು. ಕೈವಲ್ಯ, ಯಾವತ್ತು ಶಾಶ್ವತವಾಗಿರುವಂತಹ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳುವ ಈ ಸುಖವನ್ನ ನನಗೆ ಕೊಡುವಂಥವನಾಗು ನೀನು. ವಿಧಿತ್ವಂ ವಿಷ್ಣುತ್ವಂ ದಿಶಸಿ ಖಲು ತಸ್ಯಾ ಫಲಮಿತಿ. ನನಗೆ
ಬ್ರಹ್ಮತ್ವವೋ ವಿಷ್ಣುತ್ವವೋ ಅದು ಬೇಡ ನನಗೆ. ಆ ಪದವಿಯನ್ನು ನಾನು ಖಂಡಿತವಾಗಿಯೂ ಕೇಳುತ್ತಾ ಇಲ್ಲ. ಅದರಿಂದ ಏನು ಫಲ? ಅದರ ಫಲವೇನು ಬಂತು? ಯಾಕೆ ಅಂತೇಳಿದ್ರೆ ಪುನಶ್ಚತ್ವಾಂ ದ್ರಷ್ಟು ದಿವಿ ಭುವಿ ವಹನ್ ಪಕ್ಷಿ ಮೃಗತಾಂ. ಬ್ರಹ್ಮ ಏನು ಮಾಡ್ದ? ಪಕ್ಷಿಯಾಗಿ ನಿನ್ನ ಅಂತ ಎಲ್ಲಿದೆ ಅಂತ ನೋಡಕ್ ಹೋದ. ವಿಷ್ಣು ಏನು ಮಾಡ್ದ? ಮೃಗ. ಒಬ್ಬ ಪಕ್ಷಿ ಆದ, ಇನ್ನೊಬ್ಬ ಮೃಗ ಆದ. ಏನು ಸಿಕ್ತ ಅವರಿಗೆ? ಆ ಪದವಿ ಇದೆ, ಬ್ರಹ್ಮತ್ವವೂ ಇದೆ, ವಿಷ್ಣುತ್ವ ಪದವಿ ಇದೆ. ಆದರೆ ಅದು ನೀನು ಅಂತ ಅವರಿಗೆ ಗೊತ್ತಾಯ್ತಾ? ಗೊತ್ತಾಗಲೇ ಇಲ್ಲ. ಆ ಬೆಳಕಿನ ಒಂದು ಸ್ತಂಭ ಅಥವಾ ಕಂಬ ಅದು ನೀನು ಅಂತ ತಿಳ್ಕೊಂಡ್ರ ಶಿವ? ನಿನ್ನನ್ನು ಕಂಡ್ರ ಅಲ್ಲಿ? ಇಲ್ವೇ? ಹಾಗಾದರೆ ನನಗೂ ಬ್ರಹ್ಮತ್ವವೂ ಬೇಡ, ವಿಷ್ಣುತ್ವವೂ ಬೇಡ. ನನಗೆ ನಿನ್ನನ್ನು ಕಾಣದೇ ಇರುವಂಥ ಯಾವ ಪದವಿಯೂ ನನಗೆ ಬೇಡ. ಅದೃಷ್ಟ ತತ್ಖೇದಂ. ಅದೃಷ್ಟ ಅಂತ ಹೇಳಿದ್ರೆ ನೋಡದೇ ಇದ್ದದ್ದು, ನಿನ್ನನ್ನು ಕಾಣದೇ ಇರುವಂತಹ ಆಗ ಆಗುವಂತಹ ಖೇದ. ನಿನ್ನನ್ನು ಕಾಣದೇ ಇದ್ದರೆ ನನ್ನ ಮನಸ್ಸಿಗೆ ಎಷ್ಟು ಖೇದ, ಎಷ್ಟು ದುಃಖ ಆಗತ್ತೆ. ಇದನ್ನು ನಾನು ಹೇಗೆ ಸಹಿಸಿಕೊಳ್ಳೋದು ಶಿವ? ಕಥಮಿಹ ಸಹೇ ಶಂಕರ ವಿಭೋ. ಶಂಕರ, ಶಂ ಅಂತೇಳಿದರೆ ಒಳ್ಳೆಯದು, ಕರ ಅಂತೇಳಿದರೆ ಮಾಡುವಂಥವನು. ಒಳ್ಳೆಯದನ್ನೇ ಮಾಡುವಂತಹ ನೀನು ನನಗೆ ಹೀಗೆ ಮಾಡ್ಬೋದಾ? ಪದವಿಯನ್ನು ಕೇಳೋದೇ ಇಲ್ಲ. ಬ್ರಹ್ಮನ ಪದವಿಯೂ ಬೇಡ, ವಿಷ್ಣುವಿನ ಪದವಿಯೂ ಬೇಡ. ಯಾಕೆ ಅಂತೇಳಿದ್ರೆ ಅವರಿಗೆ ಆ ಪದವಿಯಿಂದ ಏನು ಬಂತು? ನಿನ್ನನ್ನು ಕಂಡ್ರ? ಬೆಳಕಿನ ಸ್ತಂಭ ಅದು ಶಿವನೇ ಅಂತೇಳಿ ಅರಿತುಕೊಂಡ್ರ? ಇಲ್ವೇ? ಹಾಗಾದರೆ ಇದರಿಂದ ನನಗೆ ಏನು ಲಾಭ? ತಸ್ಯಾ ಫಲಮಿತಿ. ಏನಿದೆ? ಖಲು ತಸ್ಯಾ ಫಲಮಿತಿ. ಏನು ನನಗೆ ಲಾಭ? ಏನೂ ಇಲ್ಲ. ಆ ಪದವಿಗಳು ನನಗೆ ಬೇಡವೇ ಬೇಡ. ಏನನ್ನು ಕೇಳ್ತಾ ಇದ್ದೇನೆ ಶಿವ? ನಾನು ಪೂಜೆ ಮಾಡಿದ್ದೇನೆ, ನನಗೆ ಶಾಶ್ವತವಾದ ಸುಖವನ್ನು ಕೊಡು. ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನೆಲೆಯೂರುವಂತೆ, ಸದಾ ನೆಲೆಯೂರುವಂತೆ ಮಾಡು. ಈ ಸುಖವನ್ನು ನನಗೆ ಕೊಡು. ಪರಮಯೋಗಿ ಸಚ ಸುಖಿ ಅಂತ ಹೇಳಿದರು. ಯಾರು ಶಾಶ್ವತವಾಗಿ ಮನಸ್ಸನ್ನು ಪರಮಶಿವನ ಪಾದಾರವಿಂದಗಳಲ್ಲಿ ಇಡ್ತಾರೋ ಅಂಥವನೇ ಪರಮಯೋಗಿ, ಅಂಥವನೇ ಪರಮ ಸುಖಿ ಅಂತ ಹೇಳಿ ಆಗಿದೆ. ಹಾಗಾದರೆ ನನಗೂ ಆ ಸುಖವನ್ನು ಕೊಡು ಶಿವ. ಕೈವಲ್ಯ ಅಂತ ಹೇಳ್ತೀವಿ. ಈ ಸುಖವನ್ನು ನನಗೆ ನೀ ದಯಪಾಲಿಸಲಾರೆಯಾ? ಹೀಗೆ ಹಲವಾರು ಶ್ಲೋಕಗಳಲ್ಲಿ ಕೆಲವೊಂದು ಸಲ ಜಗಳ ಮಾಡ್ತಾರೆ ಆದಿಶಂಕರಾಚಾರ್ಯರು, ಡಿಮ್ಯಾಂಡ್ ಮಾಡ್ತಾರೆ. ಕೆಲವೊಂದು ಸಲ ಬೇಡಿಕೊಳ್ತಾರೆ. ಕೆಲವೊಂದು ಸಲ ಒಂದು ನಾವು ಗೆಳತಿಯರ ಜೊತೆ ಹೇಗಿರ್ತೇವೋ, ಫ್ರೆಂಡ್ಸ್ ಜೊತೆ ನಾವು ಹೇಗಿರ್ತೇವೆ, ಹೋಗ ನೀನು ಅಂತ ಹೇಳಲ್ವಾ? ಆ ಥರದ ಒಂದು ಬಂಧುತ್ವವನ್ನು ಬೆಳೆಸಿಕೊಂಡಿದ್ದಾರೆ ಆದಿಶಂಕರಾಚಾರ್ಯರು. ಹಲವಾರು ರೀತಿಯಲ್ಲಿ ಕೇಳಿಕೊಳ್ಳೋದು ಒಂದೇ. ಮನಸ್ಸನ್ನು, ನನ್ನ ಮನಸ್ಸು, ಕಳ್ಳನಾಗಿರುವ ಮನಸ್ಸು ನಿನ್ನಲ್ಲಿಯೇ ಸದಾ ಕಾಲ ನೆಲೆಸಲಿ. ನಾವು ಕೂಡ ಪ್ರತಿ ಕ್ಷಣವೂ ಈ ಪ್ರಾರ್ಥನೆಯನ್ನು ಪರಮಶಿವನಲ್ಲಿ ಮುಂದಿಡುತ್ತಾ ನಾಮಸ್ಮರಣೆಯನ್ನು ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.